பரிசுத்த நாமத்திற்கு மகிமை உண்டாவதாக. இந்த நாளில் கூட வந்திருக்கிற ஒவ்வொருவரையும் கர்த்தராகிய இயேசுவின் நாமத்தினாலே உங்களை வாழ்த்துகிறேன், வரவேற்கிறேன். விசேஷமாக 2024 வருஷத்தின் கடைசி செய்தி. கர்த்தர் கொடுத்த நல்ல கிருபைகளுக்காக நன்றி. ಮಾಡ್ತಿರೋ ಅವರೆಲ್ಲರ ಶಬ್ದ ಮಾಡಿಲ್ಲ. ಅವರೆಲ್ಲರ ಕೈಗಳನ್ನು ಮೇಲೆತ್ತಿ ಹಾಲೆಲೂಯಾ ಹಾಲೆಲೂಯಾ. ದೇವರು ಎಷ್ಟು ಒಳ್ಳೆಯವರಾಗಿ ಇದ್ದು ನಮ್ಮೆಲ್ಲರನ್ನು ನಡೆಸಿ ಬಂದಿದ್ದಾರಲ್ವಾ. ಇವಾಗ ನಾವು ಹಾಡಿರುವ ಹಾಡು ತರ ದೇವರು ನಮಗೆ ಆತನ ಕೃಪೆಯಿಂದಲೇ ದೇವರು ನಮ್ಮನ್ನು ನಡೆಸಿ ಬಂದಿದ್ದಾರೆ ಪ್ರಿಯರೇ. ಈ ಕೊನೆಯ ಸೇದಿಗೆ ಆಧಾರವಾಗಿ ಎಲ್ಲರೂ 2 ಕೊರಿಂಥಿಯ ಪುಸ್ತಕ 5ನೇ ಅಧ್ಯಾಯ 17ನೇ ವಾಕ್ಯ. 2 ಕೊರಿಂಥಿಯರ್ 5ಾம் அதிகாரம் 17ஆம் வசனம். Philippians chapter 5 verse 17. ಓದಿ ಒಬ್ರು. ಈಗಿರಲಾಗಿ ಒಬ್ಬನು ಕ್ರೈಸ್ತನಲ್ಲಿ ಇದ್ರೆ ಏನಾಗ್ತಾನೆ? ಕ್ರೈಸ್ತನಲ್ಲಿ ಇದ್ರೆ ಏನಾಗ್ತಾನೆ? ಅವನು ನೂತನ ಸೃಷ್ಟಿ. ಎಲ್ಲರ ಹೇಳಿ, ಪರವಾಗಿಲ್ಲ. ಕನ್ನಡದವರು ಕನ್ನಡದಲ್ಲಿ ಹೇಳಿ, ತಮಿಳವರು ತಮಿಳಲ್ಲಿ ಹೇಳಿ. ಪುದು ಸೃಷ್ಟಿ. ಎಲ್ಲರೂ ಸೊಲ್ಲಕ ಪಗ್ಲ ನೂತನ. ಯಾವಾಗಲೇ ನಿದ್ದೆ ಮಾಡಲ್ಲ ನೀವು, ಇದೇ ನಿದ್ದೆ ಮಾಡುವ ಟೈಮ್. ಅದಕ್ಕೆ ಎಲ್ಲರೂ ಹೇಳಿ ನೂತನ ಸೃಷ್ಟಿ. ಗಟ್ಟಿಯಾಗಿ ಶಬ್ದವಾಗಿ ಹೇಳಿ, ನೂತನ ಸೃಷ್ಟಿ. ನೀವು ಹತ್ರ ಇರುವವರನ್ನ ನೋಡಿ ಹೇಳಿ, ನೀವು ಕ್ರೈಸ್ತನಲ್ಲಿ ಇದ್ರೆ ನೂತನ ಸೃಷ್ಟಿ ಆಗ್ತೀರಾ. இப்ப தமிழ்ல சொல்லுங்க பார்க்கலாம். ஒருவன் கிறிஸ்துவுக்குள் இருந்தால் புது சிருஷ்டியா இருக்கிறான். பழையவைகள் எல்லாம் ஒழிந்தன, எல்லாம் புதிದಾಯಿನ. ಹಳೆಯದು ಎಲ್ಲ ಏನಾಯ್ತು ಹಂಗೆ ಹೋಗ್ಬಿಟ್ಟಿದೆ. ಅದೇ ದೇವರ ವಾಕ್ಯ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ಹಳೆಯದು ಏನು ಛೀ ಬೇಡ ಅಂತ ಹೋಗ್ಬೇಕು. ಹೆಂಗ್ ಹೋಗ್ಬೇಕು? ಛೀ ಬೇಡ ಅಂತ ಹೋಗ್ಬೇಕು. ಎಲ್ಲ ದೇವರು ನೂತನವಾಗಿ ದೇವರು ಮಾರ್ಪಡಿಸುತ್ತಾರೆ. ಹಲ್ಲೆಲೂಯಾ. ಯಾವಾಗ ಮಾರ್ಪಡಿಸುತ್ತಾರೆ ಅಂದ್ರೆ ಒಬ್ಬನು ಕ್ರೈಸ್ತನಲ್ಲಿ ಇದ್ರೆ ಮಾತ್ರ ದೇವರು ಇದೆಲ್ಲ ಮಾರ್ಪಡಿಸುವ ಕರ್ತನಾಗಿದ್ದಾರೆ. ಯಾಕಂದ್ರೆ ಪ್ರಿಯರೇ, ಈ 1 ವರ್ಷ ಕಾಲ ನಾವೆಲ್ಲರೂ ಏನೇನು ಆರಾಧನೆ ಮಾಡಿದೀವಿ? ದೇವರೇ ನನ್ನ ಜೊತೆಯಲ್ಲಿ ಇದ್ರಿ ಸ್ವಾಮಿ, ದೇವರೇ ನೀವು ನನ್ನನ್ನು ನಡೆಸಿ ಬಂದಿದ್ದೀರಾ ಸ್ವಾಮಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿದೀವಿ. ಆದ್ರೆ ಒಂಚೂರು ಯೋಚನೆ ಮಾಡಿ ನೋಡೋಣ, ನಾವು ಕ್ರೈಸ್ತನಲ್ಲಿ ಎಷ್ಟು ಮಟ್ಟಿಗೆ ನಾವು ಜೀವನ ಮಾಡಿದೀವಿ. நம்மெல்லாரும் சொல்றோம் இல்லைங்களா, ஆண்டவர் என்னை நடத்தினார், ஆண்டவர் எனக்கு சுகம் கொடுத்தார், ஆண்டவர் எனக்கு பலன் கொடுத்தார். ஆனா நம்மை நாமே யோசிச்சு பார்ப்போம், நாம எவ்வளவு தூரம் கிறிஸ்துவுக்குள்ள வாழ்ந்திருக்கிறோம், நாம எவ்வளவு தூரம் ஆண்டவரோடு கூட நெருங்கி ஜீவிச்சிருக்கிறோம்னு நினைச்சு பார்த்தோம்னா ஆண்டவர் நம்ம கூட இருப்பதற்கு நம்ம தகுதியானவர்களே அல்ல. ಆ ತರ ಎಲ್ಲ ಯೋಚನೆ ಮಾಡಿದ್ರೆ ಕ್ರೈಸ್ತನು ನಮ್ಮ ಜೊತೆಯಲ್ಲಿ ನಮ್ಮ ಜೀವನದಲ್ಲಿ ಇರಕ್ಕೆ ನಾವು ಏನು ಅಷ್ಟು ನಾವು ಒಂದು ಬಲೆ ಇಲ್ಲವರಿಲ್ಲ, ಅಷ್ಟು ಒಂದು ನಾವು ಏನಿಲ್ಲ, ನಮ್ಮ ಹತ್ರ ಅಷ್ಟು ಒಂದು ಮರ್ಯಾದೆ ಇಲ್ಲ ನಮ್ಮಲ್ಲಿ ಯೇಸಪ್ಪ ಜೀವನ ಮಾಡಕ್ಕೆ. ಆದ್ರೂ ಯೇಸು ಕ್ರಿಸ್ತನು ಎಲ್ಲಿದ್ದಾರೆ? ನಮ್ಮ ಒಳಗಡೆ ಇದ್ದಾರೆ ಪ್ರಿಯರೇ. ಆದ್ರಿಂದ ಈ ಹಳೆಯ ವರ್ಷದಿಂದ ಹೊಸ ವರ್ಷಕ್ಕೆ ಹೋಗಕ್ ಮುಂಚೆ ಇನ್ನೂ ಒಂದು ½ an hour ಇದೆ. ಅವಾಗ ನಾವೇ ಪರೀಕ್ಷಿಸಿ ನೋಡೋಣ, ನಾನು ಕ್ರೈಸ್ತನಲ್ಲಿ ಇದ್ದೀನಾ, ನಾನು ಕ್ರೈಸ್ತನಲ್ಲಿ ಜೀವನ ಮಾಡ್ತೀನಾ? ಈ 1 ವರ್ಷ ಕಾಲದಲ್ಲಿ ಎಷ್ಟು ನನಗೂ ಕ್ರೈಸ್ತ ಯೇಸು ಕ್ರಿಸ್ತನಿಗೂ ಐಕ್ಯತೆ ಇತ್ತು, ಎಷ್ಟು ಮಟ್ಟಿಗೆ ನಾವು ಇಬ್ರು ಐಕ್ಯತೆಯಲ್ಲಿ ಬೆಳೆದಿದ್ದೀವಿ ಅಂತ ನಾವು ಯೋಚನೆ ಮಾಡುವವರಾಗಿ ಇರಬೇಕು. ಹಾಗಾದ್ರೆ ಯೇಸಪ್ಪ ಏನ್ ಮಾಡ್ತಾರೆ? ಎಲ್ಲಾ ಹಳೆಯ ಕಾರ್ಯಗಳನ್ನು ಮಾರ್ಪಡಿಸಿ ನಮ್ಮನ್ನು ನೂತನ ಸೃಷ್ಟಿ. ಎಲ್ಲರೂ ಹೇಳಿ, ಯಾವ ಸೃಷ್ಟಿಯಾಗಿ ದೇವರು ಮಾರ್ಪಡಿಸುತ್ತಾರೆ? ನೂತನ ಸೃಷ್ಟಿ ಅಂದ್ರೆ ಬರುವಾಗ ನಾವು ಏನೋ ಕಪ್ಪಾಗಿ ಬರ್ತೀವಿ, ಆಚೆ ಹೋಗುವಾಗ ನಾವು ಹೊಸ ವರ್ಷ 2025 ಆಚೆ ಹೋಗುವಾಗ ಬಿಳಿ ಕಲರ್ ಆಗ್ಬಿಡ್ತೀವಿ. ಹಂಗಿಲ್ಲ. ಒಂದು ವೇಳೆ ಪ್ರವೀಣ್ ಯೋಚನೆ ಮಾಡಬಹುದು, ಅಪ್ಪ ನನ್ ಸ್ವಲ್ಪ ಹೈಟ್ ಸ್ವಲ್ಪ ಕಡಿಮೆ ಆಗ್ಬೇಕು, ಆಚೆ ಹೋಗುವಾಗ ಹೈಟ್ ಸ್ವಲ್ಪ ಕಡಿಮೆ ಆಗ್ಬಿಟ್ರೆ ಏನ್ ಮಾಡ್ತಾರೆ ಶ್ವೇತಾ? ಅಯ್ಯಯ್ಯೋ ಇವ್ರು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಹೌದಾ ಇಲ್ವಾ? ಆದ್ರೆ ಅದು ನೂತನ ಸೃಷ್ಟಿ ಅಲ್ಲ. ದೇವರು ನಮ್ಮನ್ನೇ, ನಮ್ಮ ಹೃದಯಗಳನ್ನು ನೂತನ ಸೃಷ್ಟಿಯಾಗಿ
ಎಂಬುದಾಗಿ ದೇವರು ಮಾರ್ಪಡಿಸುವ ಕರ್ತನಾಗಿದ್ದಾರೆ. ಆದ್ರಿಂದ ಈ ಕೊನೆಯ ಸಮಯದಲ್ಲಿ ನಾವು ಕ್ರೈಸ್ತನೊಳಗಡೆ ಹೊಸ ವರ್ಷ ಒಳಗೆ ಹೋಗ್ಬೇಕು. ಹಲ್ಲೆಲೂಯಾ. ಯಾರ ಜೊತೆಯಲ್ಲಿ ಹೋಗ್ಬೇಕು? ನನ್ನ ಕುಟುಂಬ ಜೊತೆಯಲ್ಲಿ ಹೋಗ್ಬೇಕು, ಒಳ್ಳೇದು. ನನ್ನ ಮಕ್ಕಳ ಜೊತೆಯಲ್ಲಿ ಹೋಗ್ಬೇಕು, ಒಳ್ಳೇದು. ನನ್ನ ಫ್ರೆಂಡ್ಸ್ ಜೊತೆಯಲ್ಲಿ ಹೋಗ್ಬೇಕು, ಒಳ್ಳೇದು. ಎಲ್ಲಾದ್ರಿಂದ ನಿಮ್ಮನ್ನ ಆಶೀರ್ವಾದ ಮಾಡುವ ದೇವರು ಯಾರು? ಯಾರಿಗೆ ನಿಮ್ಮನ್ನ ಆಶೀರ್ವಾದ ಮಾಡುವವರು? ನೀವು ಚೆನ್ನಾಗಿ ಇರಬೇಕಂತ ಆಸೆ ಪಡುವವರು ಯಾರು? ನಿಮ್ಮ ಸಂಬಂಧಿಕರಿಲ್ಲ. ಹೌದಾ ಇಲ್ವಾ? ಹೌದಾ ಇಲ್ವಾ? ನಾವು ಚೆನ್ನಾಗಿ ಇರಬೇಕಂತ ಇಸ್ರಾಯೇಲರನ್ನು ಆಶೀರ್ವಾದ ಮಾಡಕ್ಕೆ ಇಷ್ಟ ಅಂತ ಯಾರು ಹೇಳ್ತಾ ಇದ್ದಾರೆ? ಯೇಸಪ್ಪ ಮಾತ್ರನೇ. ನೀವು ಚೆನ್ನಾಗಿ ಇರಬೇಕು, ಸಮಾಧಾನವಾಗಿ ಇರಬೇಕು, ಆರೋಗ್ಯದಲ್ಲಿ ನೀವು ಚೆನ್ನಾಗಿರ್ಬೇಕಂದ್ರೆ ಯಾರು ಅದರಲ್ಲಿ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಯೇಸಪ್ಪ ಮಾತ್ರನೇ. ಆದ್ರಿಂದ ಈ ಹೊಸ ವರ್ಷ ಒಳಗಡೆ ಹೋಗುವಾಗ ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ನೀವು ಏನ್ ಮಾಡಬೇಕು? ಒತ್ತುಕೊಂಡು ಹೋಗುವವರಾಗಿ ಇರಬೇಕು. ಯೇಸು ಕ್ರಿಸ್ತನನ್ನು ನಿಮ್ಮನ್ನು ಹೊತ್ಕೊಂಡು ಅವ್ರು ಬರ್ತಾರಲ್ವಾ? ಖಂಡಿತ ಬರ್ತಾರೆ. ನೀವು ಬೇಡ ಅಂದ್ರೂ ನೀವು ಒಂದು ಸರಿ ಯೇಸಪ್ಪ ಮನಸ್ಸು ಅಂಗೀಕಾರ ಮಾಡ್ಬಿಟ್ರೆ ಅವ್ರು ನಿಮ್ಮ ಜೊತೆಯಲ್ಲೇ ಬರ್ತಾರೆ. ಆದ್ರೂ ನಾವು ಆತನ ಜೊತೆಯಲ್ಲಿ ಹೋಗುವವರಾಗಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ನಾವು ಕ್ರೈಸ್ತನಲ್ಲಿ ಇರುವಾಗ ಮಾತ್ರ ಕಾರ್ಯಗಳೆಲ್ಲ ಹೆಂಗಾಗುತ್ತೆ? ನೂತನವಾಗಿ. ಇವಾಗ ನೂತನ ವರ್ಷಕ್ಕೆ, ಒಂದು ಹೊಸ ವರ್ಷ ಒಳಗಡೆ ಹೋಗ್ತೀವಿ. ಎಲ್ಲಾ ಕಾರ್ಯಗಳನ್ನು ದೇವರು ಏನ್ ಮಾಡ್ತಾರೆ? ನೂತನವಾಗಿ ದೇವರು ಮಾರ್ಪಡಿಸುವ ಕರ್ತನಾಗಿದ್ದಾರೆ. ಆದ್ರಿಂದ ಪ್ರಿಯರೇ, ಈ ಸಮಯದಲ್ಲಿ ಒಂದು ನಿಮಿಷ ಕಾಲ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಜೀವಿತವನ್ನು ಯೇಸು ಕ್ರಿಸ್ತನ ಕೈಯಲ್ಲಿ ಒಪ್ಪಿಸಿಕೊಡಿರಿ. ಒಂದು ನಿಮಿಷ ಕಾಲ ನೀವು ಬಾಯನ್ನು ತೆರೆದು ಹೇಳಿ, ದೇವರೇ ನನ್ನ ಜೀವಿತದಲ್ಲಿ ನೀವು ಇರಿ ಸ್ವಾಮಿ. ಒಂದು ವೇಳೆ ನಾವು ಸಭೆಗೆ ಬರ್ಬೋದು, ಆರಾಧನೆ ಮಾಡಬಹುದು, ಆಚೆ ಹೋಗ್ಬೋದು, ಮನೆಯಲ್ಲಿ ಇರ್ಬೋದು. ಆದ್ರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಂದು ಎಂಟಿನೆಸ್, ಯಾವಾಗಲೂ ನಮ್ಮ ಜೀವಿತದಲ್ಲಿ ಯೇಸಪ್ಪ ನಮ್ಮ ಜೊತೆಯಲ್ಲಿ ಇರುವ ತರನೇ ಇರಲ್ಲ ಪ್ರಿಯರೇ. ಆದ್ರಿಂದ ಈ ಸಮಯದಲ್ಲಿ ಯೇಸಪ್ಪ ಈ 2025 ವರ್ಷ ಒಳಗಡೆ ಹೋಗುವಾಗ ನಾನು ನಿಮ್ಮ ಜೊತೆಯಲ್ಲಿ ಹೋಗ್ಬೇಕು ಸ್ವಾಮಿ. ಹೇಳಿ, ಎಲ್ಲರೂ ಬಾಯಿ ಬಿಟ್ಟು ಹೇಳಿ, ಯೇಸಪ್ಪ ನಾನು ನಿಮ್ಮ ಜೊತೆಯಲ್ಲಿ, ನಿಮ್ಮ ಸಂಗಡ ಹೋಗ್ಬೇಕು ಕರ್ತನೆ. ಈ ಹೊಸ ವರ್ಷ ಒಳಗಡೆ ಹೋಗುವಾಗ ನಾನು ನಿಮ್ಮ ಸಂಗಡ ಇರಬೇಕು ಕರ್ತನೆ, ನಿಮ್ಮ ಜೊತೆಯಲ್ಲಿ ಇರಬೇಕು ಕರ್ತನೆ ಅಂತ ಎಲ್ಲರೂ ಹೇಳಿ ನೀವು ಬಾಯಿ ಬಿಟ್ಟು ಅರಿಕೆ ಮಾಡುವಾಗ ಯೇಸು ಕ್ರಿಸ್ತನು ನಿಮ್ಮ ಜೊತೆಯಲ್ಲಿ ಬರುವಾತನಾಗಿದ್ದಾರೆ. ಯೇಸು ಕ್ರಿಸ್ತನು ನಿಮ್ಮ ಜೊತೆಯಲ್ಲೇ ಇರುವಾತನಾಗಿದ್ದಾರೆ ಪ್ರಿಯರೇ. ಆದ್ರಿಂದ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾತ್ರ ಮಾಡಿ, ಯೇಸಪ್ಪ ನನ್ನ ಜೊತೆಯಲ್ಲಿ ಬನ್ನಿ ಸ್ವಾಮಿ. ಯಾರಿದ್ರು ಇಲ್ಲದಿದ್ರು ಪರವಾಗಿಲ್ಲ, ಯೇಸಪ್ಪ ನೀವು ನನ್ನ ಜೊತೆಯಲ್ಲಿ ಇರಿ ಸ್ವಾಮಿ, ಇರಿ ಸ್ವಾಮಿ. ನಮ್ಮ ಪ್ರತಿಯೊಬ್ಬರ ಜೊತೆಯಲ್ಲಿ ಇರಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಎರಡನೇದಾಗಿ ಈ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಇರುವವರು, ಎರಡನೇದಾಗಿ ನಮ್ಮಲ್ಲಿ ಏನ್ ಇರಬೇಕಂದ್ರೆ, ಎತ್ತು ಓದಿರಿ ಫಿಲಿಪಿಯ ಪುಸ್ತಕ 2ನೇ ಅಧ್ಯಾಯ 5ನೇ ವಾಕ್ಯ. ಫಿಲಿಪಿಯನ್ಸ್ ಚಾಪ್ಟರ್ 2 verse 5. ಫಿಲಿಪಿಯರ್ 2ಾம் அதிகாரம் 5ஆம் வசனம். ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ಯಾರಲ್ಲಿ ಇರಬೇಕು? ನಮ್ಮಲ್ಲಿ ಇರಬೇಕು. ನಾವು ಕ್ರೈಸ್ತರಾಗಿದ್ರೆ ನಾವು ಯಾರ ಮನಸ್ಸು ನಮ್ಮಲ್ಲಿ ಇರಬೇಕು? ಕ್ರೈಸ್ತನ ಮನಸ್ಸು ನಮ್ಮಲ್ಲಿ ಇರಬೇಕು. ನಮ್ಮ ಮಕ್ಕಳು ನೋಡಿದ್ರೆ ಹೇಳ್ಬಿಡ್ತಾರೆ, ಆಹಾ ಇವರು ಬಂದ್ಬಿಟ್ಟು ಇವ್ರ ಮಕ್ಕಳು ಅಂತ. ನಿಮ್ಮ ಅಪ್ಪ ಹೆಸರು ಇಲ್ಲಾಂದ್ರೆ ನಿಮ್ಮ ತಾಯಿ ಹೆಸರು ಯಾರೋ ಒಬ್ರ ಹೆಸರು ಹೇಳ್ತಾರೆ. ಆದ್ರೆ ನಮ್ಮನ್ನು ನೋಡುವವರು ಇವ್ರು ಯೇಸಪ್ಪ ಮಕ್ಕಳು ಅಂತ ಹೇಳ್ತಾರ? ನಮ್ಮನ್ನು ನೋಡುವವರು ಹಂಗೆ ಹೇಳ್ತಾರ? ಈ ಸಮಯದಲ್ಲಿ ನಾವು ನಮ್ಮನ್ನೇ ಪರೀಕ್ಷಿಸಿ ನೋಡ್ಬೇಕು. ನನ್ನ ನೋಡಿದ ತಕ್ಷಣ ನಾನು ಯೇಸಪ್ಪಗೆ ಒಂದು ಸಾಕ್ಷಿಯಾಗಿದ್ದೇನಾ? ಯೇಸಪ್ಪ ನನ್ನಲ್ಲಿ ಇದ್ದಾರಾ? ಯೇಸು ಕ್ರಿಸ್ತನ ಮನಸ್ಸು ನನ್ನಲ್ಲಿ ಇದೆಯಾ? ಯಾಕಂದ್ರೆ ಯೇಸಪ್ಪ ಹೆಂಗಿದ್ದಾರೆ? ಪರಿಶುದ್ಧವಾದ ದೇವರಾಗಿದ್ದಾರೆ. ಯೇಸು ಕ್ರಿಸ್ತನು ಕನಿಕರವನ್ನು ತೋರಿಸುವ ಕರ್ತನಾಗಿದ್ದಾರೆ. ಯೇಸು ಕ್ರಿಸ್ತನು ಏನು ಎಲ್ಲಾ ಜನರನ್ನು ಪ್ರೀತಿ ಮಾಡುವ ಕರ್ತನಾಗಿದ್ದಾರೆ. ಆದ್ರೂ ಯೇಸು ಕ್ರಿಸ್ತನು ಹಾವಿನ ರೀತಿ ಏನಾಗಿದ್ದಾರೆ? ಜ್ಞಾನವಂತರಾಗಿಯೂ ದೇವರು ಇದ್ರು ಪ್ರಿಯರೇ, ಬುದ್ಧಿವಂತರಾಗಿಯೂ ಇದ್ರು. ಆದ್ರೆ ಯೇಸು ಕ್ರಿಸ್ತನಲ್ಲಿ ಇದ್ದಿದ್ದ ಮನಸ್ಸು ನಮ್ಮಲ್ಲಿ ಇರಬೇಕು. ಒಂದು ವೇಳೆ ಈ 2024ನೇ ವರ್ಷದಲ್ಲಿ ಯಾವುದಾದ್ರೂ ಒಂದು ಪಾಪದಲ್ಲಿ ನಾವು ಬಿದ್ದಿರ್ಬೋದು. ಯಾವುದಾದ್ರೂ ಒಂದು ಪಾಪ ನಮ್ಮನ್ನು ಏನ್ ಮಾಡುತ್ತೆ? ಅದನ್ನು ಬಿಡಕ್ಕೆ ಆಗ್ತಾನೆ ಇಲ್ಲ ಸಿಸ್ಟರ್, ಹಂಗೆ ಅಂತೆಲ್ಲ ನಾವು ಹೇಳ್ಬೋದು.
ಅಂತ ಯೋಚನೆ ಮಾಡ್ತೀನಿ, ಆದ್ರೂ ಏನ್ ಮಾಡಕ್ಕಾಗಲ್ಲ, ಬಿಡಕ್ಕಾಗಿಲ್ಲ ಅಂತ ಹೇಳುವವರು ಈ ದಿನದಲ್ಲಿ ಯೇಸಪ್ಪ ಹತ್ರ ಒಪ್ಪಿಸಿಕೊಡಿರಿ. ಯೇಸು ಕ್ರಿಸ್ತನಲ್ಲಿ ಇದ್ದಿರುವ ಮನಸ್ಸು ನಮ್ಮಲ್ಲಿ ಬರಬೇಕು. ಯೇಸು ಕ್ರಿಸ್ತನು ಹೆಂಗ್ ಜೀವನ ಮಾಡಿದಾರೋ ಹಂಗೆ ನಾವು ಜೀವನ ಮಾಡಬೇಕು. ಅದನ್ನೇ ದೇವರು ಎದುರು ನೋಡ್ತಾ ಇದ್ದಾರೆ. ಅದನ್ನೇ ಒಂದು ಬೆಳವಣಿಗೆ. ನಮ್ಮ ಮಕ್ಕಳು ಏನು ಫಸ್ಟ್ ಚಿಕ್ಕ ಮಕ್ಕಳಾಗಿ ಇರುವಾಗ ಹಾಲು ಕುಡಿತಾರೆ, ಹೌದಾ ಇಲ್ವಾ? ಹಾಲು ಕುಡಿತಾರಾ ಇಲ್ವಾ? ಅವಾಗ ಹೋಗಿ ಬಿರಿಯಾನಿ ಕೊಟ್ರೆ ಏನಾಗುತ್ತೆ? ಚಿಕ್ಕ ಮಕ್ಕಳಿಗೆ ಬಿರಿಯಾನಿ ಕೊಟ್ರೆ ಚೆನ್ನಾಗಿರ್ತಾರಾ? ಇರಲ್ಲ. ಏನಾಗುತ್ತೆ, ಸಡನ್ ಆಗಿ ಏನಾದ್ರು ಒಂದು ಆಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಬೆಳೀತಾರೆ, ಅನ್ನ ಮತ್ತೆ ಪಪ್ಪು ತಿಂತಾರೆ, ಬೆಲೆ ತಿಂತಾರೆ. ಆಮೇಲೆ ಏನಾಗುತ್ತೆ, ಆಮೇಲೆ ಬಿರಿಯಾನಿ, ಅದು ಟೇಸ್ಟ್ಗೆ ಸ್ವಲ್ಪ ಕೊಡ್ತಾರೆ ಫಸ್ಟ್, ಆಮೇಲೆ ಎಲ್ಲ ಕೊಡ್ತಾರೆ. ಆ ರೀತಿಯಾಗಿ ನಾವು ಸಹ ಕ್ರೈಸ್ತನಲ್ಲಿ ಯಾವಾಗಲೂ ಹಾಲು ಕುಡಿಯುವ ಮಕ್ಕಳಾಗಿ ಇರಬಾರದು. ಹತ್ರ ಇರುವವರನ್ನು ನೋಡಿ ಹೇಳಿ, ಯಾವಾಗಲೂ ಹಾಲು ಕುಡಿಯುವ ಮಕ್ಕಳಾಗಿ ಇರಬಾರದು. ಯಾವಾಗ ಮಕ್ಕಳು ಅದು ಏನ್ ಮಾಡ್ತಾರೆ, ಸ್ವಲ್ಪ ಆದ್ರೆ ಸಾಕು. ಏನು ಆರನ್ನು ನೋಡಿದ್ರೆ ನೀವು ನೋಡ್ಬೋದು, ಆರನ್ನ ಅವಾಗ ನೋಡ್ಬೋದು. ಅವ್ನು ಸ್ವಲ್ಪ ಹತ್ಬಿಟ್ರೆ ಸಾಕು, ಒಂದು ಹಾಲು ಬಾಟಲ್ ಅನ್ನ ಹಂಗೆ ಇಟ್ಬಿಡ್ತಾರೆ, ಹೌದಾ ಇಲ್ವಾ? ಯಾಕೆ? ಅಲ್ಬಾರ್ದಂತ, ಹೌದಾ ಇಲ್ವಾ? ಅದು ಚಿಕ್ಕ ಮಕ್ಕಳು. ಆದ್ರೆ ಕ್ರೈಸ್ತನ ಜೀವಿತದಲ್ಲಿ ನಾವು ಒಂದು ಚೂರು ಯಾವಾಗಲೂ ಒಂದೊಂದು ಹೆಜ್ಜೆಯಾಗಿ ಬೆಳೆಯುವವರಾಗಿ ಇರಬೇಕು. ಯೇಸು ಕ್ರಿಸ್ತನ ಅದನ್ನೇ ನೋಡ್ತಾರೆ. ಹೊಸ ವರ್ಷದಲ್ಲಿ ದೇವರು ನಮ್ಮೆಲ್ಲರಿಗೂ ಒಂದು ಆಶೀರ್ವಾದವನ್ನು ಇಟ್ಟಿರ್ತಾರೆ. ಅದು ನಾವು ಬೇಡ ಅಂದ್ರೂ ಯೇಸಪ್ಪ ಮಕ್ಕಳಾಗಿರುವ ನಮಗೆ ದೇವರು ಯಾವಾಗಲೂ ನಮಗೆ ಆಶೀರ್ವಾದವನ್ನು ಕೊಡುವ ಕರ್ತನೋ. ಆದ್ರೂ ನಾವು ಏನ್ ಮಾಡ್ಬೇಕು, ಆಶೀರ್ವಾದವನ್ನು ಹೊಂದಿಕೋಬೇಕಂದ್ರೆ ಯಾರು ನಮ್ಮಲ್ಲಿ ಇರಬೇಕು? ಕ್ರೈಸ್ತನು ನಮ್ಮಲ್ಲಿ ಇರಬೇಕು. ಯೇಸು ಕ್ರಿಸ್ತನು ಇಲ್ಲ ಅಂದ್ರೆ ನಮ್ಗೆ ಯಾವ ಆಶೀರ್ವಾದನೂ ಹೊಂದಕ್ಕಾಗಲ್ಲ ಪ್ರಿಯರೇ. ಯಾದ್ರಿಂದ ಈ ವರ್ಷವನ್ನು ಮುಗಿಸುವ ನಾವು ಒಂದು ತೀರ್ಮಾನದಿಂದ ಮುಗಿಸ್ಬೇಕು. ನಾನು ಯಾವಾಗಲೂ ಯಾರ ಜೊತೆಯಲ್ಲಿ ಇರ್ತೀನಿ? ಯೇಸು ಕ್ರಿಸ್ತನು ನನ್ನನ್ನು ಒಂದು ಜಾಗಕ್ಕೆ ಹೋಗಕ್ಕೆ ಹೇಳಿದ್ರೆ ಮಾತ್ರ ನಾನು ಹೋಗ್ಬೇಕು. ಯೇಸು ಕ್ರಿಸ್ತನು ಥಿಯೇಟರ್ಗೆಲ್ಲ ಬರಲ್ಲ. ಥಿಯೇಟರ್ಗೆ ಹೋಗಿದ್ರೆ ಯಾರು ಬರಲ್ಲ? ಹೌದಾ ತನೋಷ್? ಹೌದಾ? ಯೇಸಪ್ಪ ಥಿಯೇಟರ್ಗೆ ಬರ್ತಾರೆ. ನಾವು ಬಾರ್ಗೆ ಹೋಗಿದ್ರೆ ಯೇಸಪ್ಪ ಬರ್ತಾರಾ? ಬರಲ್ಲ. ನಾವು ಒಂದು ತಪ್ಪಾದ ಜಾಗಕ್ಕೆ ಹೋಗಿದ್ರೆ, ಸ್ಮೋಕ್ ಮಾಡಿದ್ರೆ ಯೇಸಪ್ಪ ಬರ್ತಾರಾ? ಯೇಸಪ್ಪ ನೀವು ನನ್ನ ಜೊತೆಯಲ್ಲಿ ಸೈಡಲ್ಲಿ ನಿಂತ್ಕೊಳ್ಳಿ ಸ್ವಾಮಿ, ನಾನು ಒಂದೇ ಒಂದು ಸ್ಮೋಕ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ಯೇಸಪ್ಪ ಬರ್ತಾರಾ? ಯೋಚನೆ ಮಾಡಿ. ಯೇಸಪ್ಪ ಯಾವತ್ತೂ ಬರಲ್ಲ ಪ್ರಿಯರೇ. ಯೇಸಪ್ಪ ನೀವು ಸ್ವಲ್ಪ ಹೊತ್ತು ಇರಿ, ನಾನು ಫ್ರೆಂಡ್ಸ್ ಜೊತೆಯಲ್ಲಿ ಮಾತಾಡ್ಕೊಂಡು ನಾನು ಅಲ್ಲಿ ಆಚೆ ಹೋಗ್ಬೇಕು, ನಾನು ಒಬ್ಬರೆಲ್ಲ ನೋಡ್ಕೊಂಡು ಬರುವ ತನಕ ನೀವು ಇಲ್ಲೇ ವೆಯ್ಟ್ ಮಾಡಿ ಅಂದ್ರೆ ಯೇಸಪ್ಪ ವೆಯ್ಟ್ ಮಾಡ್ತಾರಾ? ಕಬಾಬ್ ತಿನ್ಬಿಟ್ಟು ಬರ್ತೀನಿ ಯೇಸಪ್ಪ ವೆಯ್ಟ್ ಮಾಡಿ ಅಂದ್ರೆ ವೆಯ್ಟ್ ಮಾಡ್ತಾರಾ? ಇಲ್ಲ. ನಮ್ಮ ಜೀವಿತದಲ್ಲಿ ಯಾರು ಇರಬೇಕು? ಯೇಸು ಕ್ರಿಸ್ತನು ಇರಬೇಕು. ಈ ಯವನಸ್ಥರಾಗಿ ಇರುವ ನೀವು ಯಾರನ್ನು ಗಟ್ಟಿಯಾಗಿ ಇಟ್ಕೋಬೇಕು? ಯೇಸು ಕ್ರಿಸ್ತನು. ಈ ಹೊಸ ವರ್ಷದಲ್ಲಿ ದೇವರು ಕೊಡುವ ಆಶೀರ್ವಾದ, ದೇವರು ಇಟ್ಟಿರುವ ಆಶೀರ್ವಾದಗಳನ್ನು ನಮ್ಮ ಕಣ್ಣು ಕಾಣಲಿಲ್ಲ. ನಾವು ಕಿವಿಯಲ್ಲಿ ಏನ್ ಮಾಡಕ್ಕಾಗಲ್ಲ, ಕೇಳಕ್ಕಿಲ್ಲ. ಅಷ್ಟು ದೊಡ್ಡ ಆಶೀರ್ವಾದವನ್ನು ದೇವರು ಇಟ್ಟಿದ್ದಾರೆ. ಆದ್ರೂ ನಮ್ಮ ಹೃದಯದಲ್ಲಿ ಯಾರಿರ್ಬೇಕು? ಕ್ರೈಸ್ತನಲ್ಲಿ ಇದ್ದಿದ್ದ ಮನಸ್ಸು ಇರಬೇಕು. ಯೇಸು ಕ್ರಿಸ್ತನಲ್ಲಿ ಇರುವ ಮನಸ್ಸು ಇರಬೇಕು. ಒಂದು ಜನರನ್ನು ನೋಡಿದ್ರೆ ಯೇಸಪ್ಪ ಇವರನ್ನು ರಕ್ಷಿಸಬೇಕು ಅಂತ ಒಂದು ಮನಸ್ಸು ನಮ್ಮಲ್ಲಿ ಇರಬೇಕು ಪ್ರಿಯರೇ. ಇವಾಗ ನಾವೆಲ್ಲರೂ ಇಲ್ಲಿ ಎಷ್ಟು ಸಂತೋಷವಾಗಿ ದೇವರ ಪ್ರಸನ್ನತೆಯಲ್ಲಿ ಇದ್ದೀವಿ ಅಲ್ವಾ? ಎಲ್ಲರೂ ಸಾಕ್ಷಿ ಹೇಳಿದ್ರು. ಇವಾಗ ನಾನು ಹೋದ ವರ್ಷದಲ್ಲಿ ಇಷ್ಟೊಂದು ಸಮಸ್ಯೆಯಲ್ಲಿ ಇದ್ದಿದ್ದೀನಿ, ಆದ್ರೆ ಇವತ್ತು ದೇವರು ನನ್ನನ್ನು ಚೆನ್ನಾಗಿ ಇಟ್ಟಿದ್ದಾರೆ. ಇವತ್ತು ಇಟ್ಟಿರುವ ದೇವರು ಬರುವ ವರ್ಷದಲ್ಲಿ ಇನ್ನೂ ಹೆಚ್ಚಾಗಿನೇ ದೇವರು ಇಡ್ತಾರೆ. ಹಾಲೆಲೂಯಾ. ಆದ್ರೆ ಈ ಕ್ರೈಸ್ತನ ಮಾತ್ರ ಒತ್ಕೊಂಡು ಹೋಗುವವರಾಗಿ ಇರಬೇಕು. ಏಸಪ್ಪ ಇಲ್ಲಾಂದ್ರೆ ನಿಮ್ಮನ್ನು ಯಾರು ಏನ್ ಮಾಡಕ್ಕಾಗಲ್ಲ, ಆಶೀರ್ವಾದ ಮಾಡಕ್ಕಾಗಲ್ಲ. ಇನ್ನೊಂದು ವಾಕ್ಯ, ಫಿಲಿಪಿಯ ಪುಸ್ತಕ 4ನೇ ಅಧ್ಯಾಯ 13ನೇ ವಾಕ್ಯ ಓದಿ. I can do all things who strengthens me. ನನ್ನನ್ನು ಬಲಪಡಿಸುವ ಕರ್ತನಿಂದ, ಕ್ರೈಸ್ತನಿಂದ ನಾನು ಏನ್ ಮಾಡಕ್ಕಾಗುತ್ತೆ? ಎಲ್ಲವನ್ನು. ಯಾವುದೆಲ್ಲ ಈ 2024ನೇ ವರ್ಷದಲ್ಲಿ ನೀವು ಯಾವ ಕಾರ್ಯದೆಲ್ಲ ಸೋತೋಗಿದ್ದೀರೋ, ಸೋಲನ್ನು ನೋಡಿದ್ದೀರೋ, ಬರುವ ವರ್ಷದಲ್ಲಿ ನೀವು ಜಯ ಹೊಂದಬೇಕಂದ್ರೆ ಯಾರು ನಿಮ್ಮ
ಅದೆಲ್ಲ ಯಾರು ಮಾಡ್ತಾರೆ? ಯೇಸಪ್ಪ ಮಾತ್ರನೇ ಮಾಡಕ್ಕಾಗುತ್ತೆ. ನಮ್ಮ ಒಳಗಡೆ ಇರುವ ಪರಿಸ್ಥಿತಿ ಯಾರಿಗೆ ಗೊತ್ತಾಗುತ್ತೆ ಅಂದ್ರೆ ಯೇಸಪ್ಪಗೆ ಮಾತ್ರ. ಇಲ್ಲಿ ಎಲ್ಲ ಏನೋ ಸುಂದರವಾಗಿ ಏನೋ ரொம்ப அழகா எல்லாம் ட்ரெஸ் பண்ணிட்டு உட்கார்ந்திருக்கலாம். ஆனா இருதயத்துல நம்ம ಹೃದಯದಲ್ಲಿ ಒಬ್ಬೊಬ್ಬರು ಒಂದೊಂದು ಯೋಚನೆಯಿಂದ ನಾವು ಕುಳಿತುಕೊಂಡಿದ್ದೀವಿ. ಆದ್ರೆ ನಮ್ಮ ಎಲ್ಲಾರ ಯೋಚನೆಯನ್ನು ಅರಿತಿರುವವರು ಯಾರಾಗಿದ್ದಾರೆ? ಯೇಸು ಕ್ರಿಸ್ತರು. ಯೇಸಪ್ಪಗೆ ಗೊತ್ತು ನೀವು ಯಾವ ಜಾಗದಲ್ಲಿ ಬಲಹೀನತೆಯಲ್ಲಿ ಇದ್ದೀರೋ ಆ ಜಾಗದಲ್ಲಿ ನಿಮ್ಮನ್ನು ಬಲಪಡಿಸುವ ಆತನು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನು. ಆದ್ರಿಂದ ಪ್ರಿಯರೇ, ಈ ಯೇಸು ಕ್ರಿಸ್ತನನ್ನು ನೀವು ಹೊತ್ಕೊಂಡು ಹೋಗ್ಬೇಕು. ಯೇಸು ಕ್ರಿಸ್ತನು ಇಲ್ಲ ಅಂದ್ರೆ ನಿಮ್ಮ ಜೀವಿತದಲ್ಲಿ ಯಾವ ಆಶೀರ್ವಾದವನ್ನು ಬರಲ್ಲ. ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ನಾನು ಎಲ್ಲ ಮಾಡಕ್ಕೆ, ಒಂದು ವೇಳೆ ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಏನೋ ಒಂದು ಗಲಿಬಿಲಿಯಾಗಿ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಗಲಿಬಿಲಿಯಾಗಿ ಇರ್ಬೋದು, ನಮ್ಮ ವೈಯಕ್ತಿಕ ಜೀವನದಲ್ಲಿ, ನನ್ನ ಓದುವ ಕಾರ್ಯದಲ್ಲಿ, ನನ್ನ ಜೀವನದಲ್ಲಿ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ವರ್ಷದಲ್ಲಿ ಇಷ್ಟು ದೊಡ್ಡ ಕಾರ್ಯಗಳಿದೆ ಅಂತ ಯೋಚನೆಯಲ್ಲಿ ಹೋಗ್ಬೋದು. ಆದ್ರೆ ಇವತ್ತು ನಾನು ಹೇಳ್ತೀನಿ, ನಿಮ್ಮನ್ನು ಬಲಪಡಿಸುವ ಕರ್ತನು. ಎಲ್ಲರೂ ಹೇಳಿ, ನನ್ನನ್ನು ಬಲಪಡಿಸುವ ಯೇಸು ಕ್ರಿಸ್ತನಿಂದ ನನ್ನ ಸೋಲುಗಳನ್ನು, ನನ್ನ ಕಷ್ಟಗಳನ್ನು, ನನ್ನ ಯೋಚನೆಗಳನ್ನು, ನನ್ನ ಎಲ್ಲಾ ಕಾರ್ಯಗಳನ್ನು ಮಾಡಕ್ಕೆ ದೇವರು ನನ್ನನ್ನು ಬಲಪಡಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನು ಬಲಪಡಿಸುವವರು ಯಾರು? ಆದ್ರೆ ಯೇಸಪ್ಪ ಬೇಕಾ ಬೇಡನಾ? ಬೇಕು. ಯೇಸಪ್ಪ ಇದ್ರೇನೆ. ಕೆಲವರು ಹೇಳ್ತಾರೆ, ನಾನು ಅವಾಗಲೇ ಸತ್ತೋಗಿದ್ರೆ ಏನ್ ಬಂದ್ಬಿಡುತ್ತೆ, ನನ್ನ ಸಮಾಧಿಯಲ್ಲಿ ಹುಲ್ಲೆಲ್ಲ ಬಂದಿರುತ್ತೆ. ಆದ್ರೂ ದೇವರು ನಮ್ಮನ್ನು ಏನ್ ಮಾಡಿದ್ದಾರೆ? ಕಾಪಾಡಿದ್ದಾರೆ. ಹೌದಾ ಇಲ್ವಾ? ನಾವು ಚೆನ್ನಾಗಿ ಬದುಕಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಆ ದೇವರಿಗೆ ನಾವು ಏನ್ ಮಾಡ್ಬೇಕು? ಈ ಯೇಸು ಕ್ರಿಸ್ತನನ್ನು ಎತ್ಕೊಂಡು ಏನ್ ಮಾಡ್ಬೇಕು? ಮುಂದಿನ ದಿನಗಳಲ್ಲಿ ನಾವು ಹೋಗ್ಬೇಕು. ಆದ್ರಿಂದ ಯೇಸು ಕ್ರಿಸ್ತನು ಮೊದಲನೇದಾಗಿ ಏನ್ ಮಾಡ್ತಾರೆ? ಎಲ್ಲಾ ಹಳೆಯ ಕಾರ್ಯಗಳನ್ನು ನೂತನವಾಗಿ ಸೃಷ್ಟಿ ಮಾಡುವ ಕರ್ತನು. ಎಲ್ಲರೂ ಹೇಳಿ, ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ಮಾಡ್ತಾರೆ? ನಿಮ್ಮ ಎಲ್ಲ ನೀವು ಯಾವ್ದೆಲ್ಲ ಮುಗಿದೋಯ್ತು ಅಷ್ಟೇ ಅಂತ ಯೋಚನೆ ಮಾಡ್ತೀರೋ ಎಲ್ಲದಕ್ಕೂ ಉಯಿರ್ ಕುಡುಕರವರು ಯೇಸು ಕ್ರಿಸ್ತುವಾಗಿರ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಮುಗಿದೋಯ್ತು ಅಂತ ಯೋಚನೆ ಮಾಡುವ ಕಾರ್ಯಗಳಿಗೆ ಜೀವ ಕೊಡುವವರು ಯಾರು? ಯೇಸು ಕ್ರಿಸ್ತನು. ಎರಡನೇದಾಗಿ ಈ ಯೇಸು ಕ್ರಿಸ್ತನಲ್ಲಿ ಇರುವ ಮನಸ್ಸು ಯಾರಲ್ಲಿ ಇರಬೇಕು? ನಮ್ಮಲ್ಲಿ ಇಲ್ಲ, ನನ್ನಲ್ಲಿ ಇರಬೇಕು. ಯಾರಲ್ಲಿ ಇರಬೇಕು? ಮೂರನೇದಾಗಿ ಏನ್ ಮಾಡ್ಬೇಕು? ನಮ್ಮನ್ನು ಬಲಪಡಿಸುವ ಕ್ರೈಸ್ತನಲ್ಲಿ, ಅವ್ರ ಜೊತೆಯಲ್ಲಿ ನಾವು ಏನ್ ಮಾಡ್ಬೇಕು? ಮುಂದೆ ಹೋಗ್ಬೇಕು. ಆವಾಗ ಏನ್ ಸಿಗುತ್ತೆ? ನಮಗೆ ಜಯ ಸಿಗುತ್ತೆ. ಅವ್ರ ಜೊತೆಯಲ್ಲಿ ಇದ್ರೆ ಮಾತ್ರ ನಮಗೆ ಏನ್ ಸಿಗುತ್ತೆ? ಜಯ ಸಿಗುತ್ತೆ. ಆಮೇಲೆ ಇನ್ನೊಂದು ವಾಕ್ಯ ಓದಿ, ಗಲೇಷಿಯನ್ಸ್, ಕಲಾತಿಯ ಪುಸ್ತಕ 2ನೇ ಅಧ್ಯಾಯ 20ನೇ ವಾಕ್ಯ. ಕಲಾತಿಯರ್ 2ಾம் அதிகாரம் 20ாம் வசனம். ಕ್ರಿಸ್ತುವೊಡನೆ ಕೂಡ ಸಿಲುಬೆಯಲ್ಲಿ ಅರೆಯಲ್ಪಟ್ಟೆ. ಮೂರನೇದಾಗಿ ನಾವು ಇದೀವಿ ಅಂದ್ರೆ ಕ್ರೈಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದೀವಿ. ಮೂರನೇದಾಗಿ ಈ ವರ್ಷದಲ್ಲಿ ಏನ್ ಮಾಡ್ಬೇಕು? ಹೊಸ ನೂತನ ವರ್ಷಕ್ಕೆ ಹೋಗಕ್ ಮುಂಚೆ ನಾವು ಏನ್ ಮಾಡ್ಬೇಕು? ಶಿಲುಬೆಯಲ್ಲಿ ಕ್ರೈಸ್ತನೊಂದಿಗೆ. ಹಂಗಂದ್ರೆ ಏನ್ ಅರ್ಥ ಅಂದ್ರೆ ನನ್ನಿಷ್ಟ ಏನೂ ಇಲ್ಲ. ಯಾವ್ದಿಲ್ಲ? ನನ್ನಿಷ್ಟ ಪ್ರಕಾರ ನನ್ನ ಜೀವನ ಇಲ್ಲ. ಯಾರ ಇಷ್ಟ ಪ್ರಕಾರ ನನ್ನ ಜೀವನ ಇರಬೇಕು? ಯೇಸು ಕ್ರಿಸ್ತನ ಇಷ್ಟ. ಯೇಸು ಕ್ರಿಸ್ತನಿಗೆ ನಾವು ಅವ್ರ ಇಷ್ಟ ಪ್ರಕಾರ ಹೋಗ್ಬೇಕು. ನಾವಾಗಿ ಒಂದು ತೀರ್ಮಾನ ಮಾಡ್ಕೊಂಡು, ಯೇಸಪ್ಪ ಇದನ್ನು ನೀವು ಮಾಡ್ಲೇಬೇಕು ಕರ್ತನೆ, ಈ ಕೆಲಸಕ್ಕೆ ನಾನು ಹೋಗ್ತೀನಿ, ಇದರಲ್ಲಿ ನನಗೆ ಏನ್ ಸಿಗಬೇಕು? ತುಂಬಾ ಹೆಚ್ಚಾದ ಒಂದು ನನಗೆ ಅಭಿವೃದ್ಧಿ ನೀವು ಕೊಡಬೇಕಂತ ನಮ್ಮ ಇಷ್ಟಕ್ಕೆ ಯೇಸಪ್ಪನ ಕರಿಬಾರದು. ಅದಕ್ಕೆ ದೇವರು ನಮ್ಮ ಜೊತೆಯಲ್ಲಿ ಇರಲ್ಲ. ಯಾರ ಇಷ್ಟಕ್ಕೆ ನಾವು ಹೋಗ್ಬೇಕು? ಯಾರ ಇಷ್ಟಕ್ಕೆ ಹೋಗ್ಬೇಕು? ಸ್ಟಾಲಿನ್, ಯೇಸಪ್ಪ. ಗರ್ಲ್ ಫ್ರೆಂಡ್ ಇಷ್ಟಕ್ಕಲ್ಲ, ಬಾಯ್ ಫ್ರೆಂಡ್ ಇಷ್ಟಕ್ಕಲ್ಲ. ಯಾರ ಇಷ್ಟಕ್ಕೆ ನಾವು ಹೋಗ್ಬೇಕು? ಯೇಸಪ್ಪ ಏನ್ ಹೇಳ್ತಾರೋ ಅದಕ್ಕೆ ನಾವು ಏನ್ ಮಾಡ್ಬೇಕು? ಹೋಗುವವರಾಗಿ ಇರಬೇಕು. ಯವನಸ್ಥರ ಹತ್ರನೇ ಎಲ್ಲ ಇರುತ್ತೆ.
ಬಟ್ ಈ ಕಾಲದಲ್ಲಿ ಯಾರ ಜೊತೆಯಲ್ಲಿ ನಾವು ಇರುವವರಾಗಿರ್ಬೇಕು? ಯೇಸು ಕ್ರಿಸ್ತನ ಜೊತೆಯಲ್ಲಿ. ಆದ್ರಿಂದ ನನ್ನ ಜೀವಿತದಲ್ಲಿ ಹಾಡು ಮಾತ್ರ ಹಾಡ್ತೀವಿ, ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವ ತರ ಏನಲ್ಲಿ ನೆರವೇರಿಸಬೇಕು? ನನ್ನಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ. ಆದ್ರೆ ಹಾಡು ಮುಗಿಸಿ ಮನೆಗೆ ಹೋಗಿದ್ಮೇಲೆ ನಾನು ಅವತ್ತು ಏನಾದ್ರು ಮಾಡ್ಬೇಕಂದ್ರೆ ಮಾಡ್ಲೇಬೇಕು, ಮಾಡಿಲ್ಲ ಅಂದ್ರೆ ಅಷ್ಟೇ, ಮನೆಯಲ್ಲಿ ಎಲ್ಲ 2-3 ಆಗ್ಬಿಡುತ್ತೆ. ಆದ್ರೆ ನಮ್ಮ ಚಿತ್ತ ಇಲ್ಲ. ಯಾರ ಚಿತ್ತದಲ್ಲಿ ನಾವು ನಡಿಬೇಕು? ಯೇಸು ಕ್ರಿಸ್ತನ ಚಿತ್ತದಲ್ಲಿ. ನಮ್ಮ ಜೀವಿತ, ನನ್ನ ಭವಿಷ್ಯಕಾಲ ಯಾರ ಚಿತ್ತದಲ್ಲಿ ಇರಬೇಕು? ಯೇಸು ಕ್ರಿಸ್ತನ. ನಮ್ಮ ಸೇವೆ ಯಾರ ಚಿತ್ತದಲ್ಲಿ ಇರಬೇಕು? ಯೇಸು ಕ್ರಿಸ್ತನ ನನ್ನ ಕೆಲಸ ಯಾರ ಚಿತ್ತದಲ್ಲಿ ಇರಬೇಕು? ಯಾಕಂದ್ರೆ ಯೇಸು ಕ್ರಿಸ್ತನ ಚಿತ್ತದಲ್ಲಿ ಇದ್ರೆ ನಾವು ಬದುಕುವ ಜನರಾಗಿರ್ತೀವಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇசு கிறிஸ்துவுடைய சித்தத்துல இருக்கும்போது கர்த்தர் ஒரு நாள் நம்மளை மரணத்திற்கு கர்த்தர் ஒப்பு கொடுக்க மாட்டார். என்னுடைய ஜீவியத்தை முடிந்து போவதற்கு கர்த்தர் என்ன பண்ண மாட்டாரு? ஒப்பு கொடுக்க மாட்டார். என் கரத்தை பிடிச்சு முன்ன கர்த்தர் என்ன பண்ணிட்டு போவாரு? நடத்துகிற தேவனாய் இருக்கிறார். ಆದ್ರಿಂದ ಪ್ರಿಯರೇ, ಈ ಸಮಯದಲ್ಲಿ ಯಾರ ಜೊತೆಯಲ್ಲಿ ನಾವು ಇರಬೇಕು? ಯೇಸು ಕ್ರಿಸ್ತನ ಚಿತ್ತ. ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಪೌಲನು ಹೇಳ್ತಾ ಇದ್ದಾರೆ, ಇನ್ಮುಂದೆ ನಾನಿಲ್ಲ, ಯಾರು ನನ್ನಲ್ಲಿ ಬದುಕಬೇಕು? ಕ್ರೈಸ್ತನು ಬದುಕಬೇಕು. ಯೇಸಪ್ಪ ನಿಮ್ಮನ್ನು ಸೇವೆಗೆ ಕರೆದಿದ್ದಾರೆ, ನೀವ್ ಏನ್ ಮಾಡ್ತೀರಾ? ಇಲ್ಲ ಯೇಸಪ್ಪ, ಇವತ್ತು ಬೇಡ ಯೇಸಪ್ಪ, ಇನ್ನೂ ಸ್ವಲ್ಪ ಕಾಲ ನಾನು ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ಟು ಬರ್ತೀನಿ ಯೇಸಪ್ಪ. ಹಾಡು ಹಾಡ್ಬೇಕಂದ್ರೆ ನಮ್ಮ ಬಾಯ್ಸ್ ಎಲ್ಲ ಹೇಳಿದ್ರೆ ಒಂದು ಹಾಡು ಹಾಡಿ ಅಂತ ಹೇಳ್ಬಿಟ್ರೆ ಅವತ್ತು ಬರಲ್ಲ. ಇಲ್ಲ ಯೇಸಪ್ಪ, ಬೇಡ ಯೇಸಪ್ಪ, ನಾನು ಅಷ್ಟೇನು ಚೆನ್ನಾಗಿ ಹಾಡಲ್ಲ ಯೇಸಪ್ಪ, ನನಗೆ ಅದೆಲ್ಲ ಬರಲ್ಲ ಯೇಸಪ್ಪ, ನಾನು ಹಿಂದೆ ಮಾತ್ರ ಎಲ್ಲ ಮಾಡ್ತೀನಿ ಯೇಸಪ್ಪ. ಇದೆಲ್ಲ 2024 ಏನಾಗಿರ್ಬೇಕು? ಅಂತ್ಯ ಆಗ್ಬೇಕು. 2025 ಐ ಆಮ್ ರೆಡಿ ಅಂತ ಹೇಳ್ಬೇಕು. ಏನಂತ ಹೇಳ್ಬೇಕು? ಈ ಕಡೆ ಇರುವವರು ಸ್ವಲ್ಪ ಹಾಲೆಲೂಯಾ ಹೇಳಿ ಶಬ್ದವಾಗಿ. ಈ ಹಾಲೆಲೂಯಾಕ್ಕೆ ತಕ್ಕದಾಗಿ ಅವ್ರು ರೆಡಿಯಾಗಿರ್ತಾರೆ. ಯಾವಾಗಲೂ ನಾವು ದೇವರಿಗೋಸ್ಕರ ಒಂದು ಕಾರ್ಯ ಮಾಡಬೇಕಂದ್ರೆ ನಾವು ಏನಾಗಿರ್ಬೇಕು? ಐ ಆಮ್ ರೆಡಿ. ಈ ಪೌಲವನ್ನು ಹಂಗೇನೆ ಹೇಳ್ತಾರೆ. ಆದ್ರಿಂದ ಈ ಕ್ರೈಸ್ತನು ನಿಮ್ಮಲ್ಲಿ ಏನಾಗಿ ಇರಬೇಕು? ಬದುಕಬೇಕು. ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇರಬೇಕು. ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರಿಸಬೇಕು. ನೆಕ್ಸ್ಟ್ ಆಮೇಲೆ ಒಂದು ವಾಕ್ಯ ಹೇಳ್ತಾ ಇದೆ, ಕೊಲೋಸಿಯ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ. ಕೊಲೋಸಿಯರ್ 2ನೇ ಅಧ್ಯಾಯ 10ನೇ ವಾಕ್ಯ. ನೀವು ಆತನಲ್ಲಿ ಇದ್ರೆ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳುತ್ತೀರಾ. ಎಲ್ಲರೂ ಹೇಳಿ, ಏನನ್ನು ಹೊಂದಿಕೊಳ್ತೀರಾ? ವೆರಿ ಗುಡ್. ತನುಷ್ ಚೆನ್ನಾಗಿ ಹೇಳ್ತಾನೆ. ಏನನ್ನು ಹೊಂದಿಕೊಳ್ತೀರಾ? ಪರಿಪೂರ್ಣತೆ. ಅದರಲ್ಲಿ ಕೊರತೆ ಇರಲ್ಲ ಪ್ರಿಯರೇ. ಅದರಲ್ಲಿ ಏನಿರಲ್ಲ? ಕೊರತೆನೇ ಇರಲ್ಲ. ಯೇಸು ಕ್ರಿಸ್ತನ ನಿಮ್ಮಲ್ಲಿ ಇದ್ರೆ ನೀವು ಏನನ್ನು ಹೊಂದ್ಕೊಳ್ತೀರಾ? ಪರಿಪೂರ್ಣ ಆಶೀರ್ವಾದ. ನೀವು ಇವಾಗ 2025 ಕೇಳುವ ಆಶೀರ್ವಾದವನ್ನು ಪರಿಪೂರ್ಣವಾಗಿ ನೀವು ಹೊಂದ್ಕೋಬೇಕಂದ್ರೆ ಯಾರು ಇರಬೇಕು ನಿಮ್ಮ ಜೀವಿತದಲ್ಲಿ? ಯೇಸು ಕ್ರಿಸ್ತನು ಇರಬೇಕು. ಈ ಯೇಸು ಕ್ರಿಸ್ತನು ಇಲ್ಲ ಅಂದ್ರೆ ನೀವು ಒಂದು ದಿನವನ್ನು ಶುರು ಮಾಡಬಾರದು, ಒಂದು ದಿನವನ್ನು ಏನ್ ಮಾಡಬಾರದು? ಅಂತ್ಯ ಮಾಡಬಾರದು. ಯೇಸು ಕ್ರಿಸ್ತನ ಒಟ್ಟಿಗೆ ನೀವು ಏನ್ ಮಾಡಬೇಕು? ಜೀವನ ಮಾಡುವವರಾಗಿ ಇರಬೇಕು. ಆದ್ರಿಂದ ಪರಿಪೂರ್ಣ ಆಶೀರ್ವಾದ ಬೇಕಂದ್ರೆ ಅದೇನುವ ನಿಮಗೆ ವಾಗ್ದಾನ ಎಲ್ಲ ಸಿಗುತ್ತಲ್ವಾ? ಕೈಯಲ್ಲಿ ಒಂದೊಂದು ಕಾರ್ಡ್ ಇಟ್ಕೊಂಡು ಹೋಗ್ತೀರಲ್ವಾ? ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಂದ್ರೆ ಈ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಕೊನೆಯದಾಗಿ ಒಂದೇ ಒಂದು ವಾಕ್ಯವನ್ನು ಓದೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಾಕ್ಯ. 7ನೇ ವಾಕ್ಯ. ವೆರಿ ಗುಡ್. ಹಾಲೆಲೂಯಾ. ಶಬ್ದವಾಗಿ ಹೇಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೀವು ಹೇಳುವ ಹಾಲೆಲೂಯಾ ಅಲ್ಲಿ ಹತ್ರ ಇರುವವರು ನಿದ್ದೆ ಮಾಡಲೇಬಾರದು. ಹಾಲೆಲೂಯಾ. ಏನ್ ವಾಕ್ಯ ಹೇಳ್ತಾ ಇದೆ?
ವಾಕ್ಯದಲ್ಲಿ ನೆಲೆಗೊಂಡಿದ್ರೆ ನಿಮಗೆ ಏನ್ ಸಿಗುತ್ತೆ? ಇದು ಚೆನ್ನಾಗಿರುತ್ತೆ. ಹೇಳಿ ಎಲ್ಲರೂ ನೋಡೋಣ, ಏನ್ ಸಿಗುತ್ತೆ? ನೀವು ಯಾವುದೆಲ್ಲ ಬೇಡಿಕೊಳ್ಳುತ್ತೀರೋ ಅದೆಲ್ಲ ಸಿಗುತ್ತೆ. ಹಲ್ಲೆಲೂಯಾ. ನೀವು ಕೇಳಿಕೊಳ್ಳುವುದರಿಂದ ಎಲ್ಲ ಆಟವರನ್ನು ಕೊಡುತ್ತಾರೆ. ಯಾವಾಗ? ಯಾಕಂದ್ರೆ ನೀವು ಆತನಲ್ಲಿ, ಆತನ ವಾಕ್ಯದಲ್ಲಿ ನೀವು ನೆಲೆಯಾಗಿದ್ರೆ ನೀವು ಎಲ್ಲಿ ಇರ್ತೀರಂದ್ರೆ ಏಸಪ್ಪ ಹಾರ್ಟ್ ಹತ್ರ ಇರ್ತೀರಾ, ಏಸಪ್ಪ ಹೃದಯ ಹತ್ರ ಬಂದ್ಬಿಡ್ತೀರಾ. ಅದಕ್ಕೆ ಏಸಪ್ಪ ಹತ್ರ ಏನ್ ಕೇಳಿದ್ರು ಏಸಪ್ಪ ಏನ್ ಮಾಡ್ಬಿಡ್ತಾರೆ? ಎಸ್. ಏನ್ ಕೇಳಿದ್ರೆ ಏನು? ಚೆನ್ನಾಗಿರುತ್ತಲ್ವಾ? ನಾನು ಕೇಳಿದ ತಕ್ಷಣ ಈ ಲೋಕವನ್ನು ಸೃಷ್ಟಿ ಮಾಡಿರುವ ಆ ದೇವರು ನಾನು ಕೇಳಿದ ತಕ್ಷಣ ಎಸ್ ಅಂತ ಹೇಳ್ಬಿಟ್ರೆ ಅದು ಎಷ್ಟು ಒಂದು ಸಂತೋಷ. ಇವಾಗ ನಾನು ಕೇಳೋದೆಲ್ಲ ನಮ್ಮ ಮನೆಯಲ್ಲಿ ಮಾಡ್ಬಿಟ್ರೆ ಅಷ್ಟೇ, ನಮ್ಮಳೆಲ್ಲ ಏನ್ ಮಾಡಕ್ಕಾಗಲ್ಲ, ಕೈಯಲ್ಲಿ ಹಿಡಿಯಕ್ಕೆ ಆಗ್ತಾನೆ ಇಲ್ಲ. ಆದ್ರೆ ಯೇಸಪ್ಪ ಹೇಳ್ತಾ ಇದ್ದಾರೆ, ನೀನು ನನ್ನಲ್ಲಿ ಇದ್ರೆ ನೀನು ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದೆಲ್ಲ ಯೇಸಪ್ಪ ಏನ್ ಮಾಡ್ತಾರೆ? ಕೊಡುವ ಕರ್ತನಾಗಿದ್ದಾರೆ. ಆದ್ರಿಂದ ಈ ಕ್ರೈಸ್ತನಲ್ಲಿ ನಮ್ಮ ಜೀವಿತ ಹೆಂಗಿರ್ಬೇಕು? ಸ್ಟ್ರಾಂಗ್ ಆಗಿ ಇರಬೇಕು. ಅಲ್ಲಿ ಇಲ್ಲಿ ಅಲ್ಲಾಡಬಾರ್ದು. ಈ 2025ನೇ ವರ್ಷದಲ್ಲಿ ಇರುವ 52 ವಾರದಲ್ಲಿ ಯಾವ ವಾರನ ಚರ್ಚೆಯನ್ನು ಮಿಸ್ ಮಾಡಬಾರ್ದು. ಹೇಳಿ, ಹತ್ರ ಇರುವವರನ್ನ ನೋಡಿ. ಅದೇನು ಕನ್ನಡದಲ್ಲಿ ಹೇಳ್ತೀರಲ್ವಾ, ಬಂಗಾರ, ಏನು ಒಂದು ವಾರನೂ ಚರ್ಚೆ ಮಿಸ್ ಮಾಡಬಾರ್ದು. ಸರಿಯಾಗಿ ಚರ್ಚೆಯಲ್ಲಿ ಬಂದ್ಬಿಡ್ಬೇಕು. ಆವಾಗಲೇ ನೀನು ಬೇಡಿಕೊಳ್ಳೋದೆಲ್ಲ ಯೇಸಪ್ಪ ಎಸ್ ಅಂತ ಹೇಳ್ತಾರೆ. ಒಂದು ತೀರ್ಮಾನ ಮಾಡಿ. ನಾವು ಎಷ್ಟು ದಿನ ಎಲ್ಲೆಲ್ಲೋ ಓಡೋಗ್ತೀವಿ. ಒಂದೇ ದಿನ ಭಾನುವಾರ, ಒಂದೇ ದಿನ ಸಭೆಗೆ ಏನ್ ಮಾಡಬಾರದು? ಮಿಸ್ ಮಾಡಲೇಬಾರದು. ಸಭೆಗೆ ಏನ್ ಮಾಡಬಾರದು? ಕಾಲೇಜ್ ಏನ್ ಮಾಡಬಾರದು? ಮಿಸ್ ಮಾಡಲೇಬಾರದು. ಯಾಕಂದ್ರೆ ಇವಾಗ ನೀವು ಈ ವರ್ಷ ಮುಗಿಯಕ್ಕಿರುವ ಈ ಸಮಯದಲ್ಲಿ ನಾವು ಎಷ್ಟು ಕೃತಜ್ಞತೆಯಿಂದ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದೀವಲ್ವಾ. ಒಂದೊಂದು ವಾರನೂ ದೇವರು ನಮ್ಮನ್ನು ಕಾಪಾಡುತ್ತಾರೆ ಪ್ರಿಯರೇ. ಒಂದೊಂದು ಕ್ಷಣನೂ ದೇವರು ನಮ್ಮನ್ನು ಕಾಪಾಡುವ ಕರ್ತರಾಗಿದ್ದಾರೆ. ಆದ್ದರಿಂದ ನೀವು ಯೇಸಪ್ಪನಲ್ಲಿ ನೆಲೆಯಾಗಿದ್ದೀರಾ ಅಂತ ಅದನ್ನು ತೋರಿಸೋದು ಏನು? ಬೈಬಲ್ ಎತ್ಕೊಂಡು ಭಾನುವಾರ ಆಗ್ಬಿಟ್ರೆ ಅಪ್ಪ ನನ್ನ ಸಭೆಗೆ ಹೋಗ್ಬೇಕಂತ ಬಂದ್ರೆ ಅದು ಏನಿಗೆ ಸೂಚ್ಯವಾಗಿದೆ? ನೀವು ಯಾರಲ್ಲಿ ನೆಲೆಯಾಗಿದ್ದೀರಾ? ಯೇಸಪ್ಪದಲ್ಲಿ ನೆಲೆಯಾಗಿದ್ದೀರಾ. ಆಮೇಲೆ ಅಳಬಾರ್ದು, ಅಯ್ಯೋ ನಾನು ಎಷ್ಟು ಮಾಡಿದ್ದೀನಿ, ಎಷ್ಟು ಕೆಲಸಕ್ಕೆ ಹೋಗಿದ್ದೀನಿ, ಎಷ್ಟು ದುಡಿದಿದ್ದೀನಿ, ಓಟಿ ಏನು ಡಬಲ್ ಓಟಿ, ಟ್ರಿಪಲ್ ಓಟಿ ಎಲ್ಲ ಮಾಡಿದ್ದೀನಿ, ದೇವರನ್ನ ನನ್ನ ಆಶೀರ್ವಾದನೇ ಮಾಡಿಲ್ಲ. ಖಂಡಿತ ಆಶೀರ್ವಾದ ಮಾಡಲ್ಲ. ಭಾನುವಾರ ಬಂದಿಲ್ಲ ಅಂದ್ರೆ ಯೇಸಪ್ಪ ಏನ್ ಮಾಡಲ್ಲ. ಎಷ್ಟು ಓಡಿದ್ರು ಓಡಪ್ಪ ಅಂತ ಯೇಸಪ್ಪ ವೇಟ್ ಮಾಡ್ತಾರೆ. ಓಡಿದ ಮೇಲೆ ಏನ್ ಮಾಡ್ಬೇಕು? ತಿರ್ಗಾ ಯೇಸಪ್ಪ ಹತ್ರನೇ ಬರ್ಬೇಕು. ಕಷ್ಟ ಅಂದ್ರೆ ಎಲ್ಲಿ ಬರ್ಬೇಕು? ಏನ್ ಮಾಡ್ಬೇಕು? ಅದ್ಕೊಂಡೇ ಬರ್ತಾರೆ. ಅಯ್ಯೋ ಯೇಸಪ್ಪ ಹಂಗಾಗ್ಬಿಟ್ಟಿದಲ್ವಾ, ಹಿಂಗಾಗ್ಬಿಟ್ಟಿದಲ್ವಾ. ಯೇಸಪ್ಪ ಮಾಡಲ್ಲ. ಯೇಸಪ್ಪ ಯಾವಾಗ ಮಾಡ್ತಾರಂದ್ರೆ ನೀವು ಯೇಸು ಕ್ರಿಸ್ತನಲ್ಲಿ ನೆಲೆಯಾಗಿ ಇದ್ರೆ ಮಾತ್ರ ಯೇಸಪ್ಪ ಏನ್ ಮಾಡ್ತಾರೆ? ನೀವು ಪ್ರೀತಿ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳೋದಿಲ್ಲ. ಹಂಗೆಲ್ಲ ಹೇಳ್ಬಿಟ್ರೆ ಮಕ್ಕಳನ್ನ ನೋಡ್ಬಿಟ್ಟು ನಾನು ಎಷ್ಟು ಚೆನ್ನಾಗಿ ಇಬ್ರು ಮಕ್ಕಳಿದಾರಲ್ವಾ, ಅವ್ರ ತಾಯಿ ತಂದೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಊಟ ಕೊಟ್ಟಿಲ್ಲ, ಅವರನ್ನ ಎತ್ತಿಲ್ಲ, ಅವ್ರಿಗೆ ಏನು ಮಾಡಿಲ್ಲ ಅಂದ್ರೆ ಅದೇನು ಪ್ರೀತಿ ಮಾಡಕ್ಕೆ ಅರ್ಥನಾ? ಇಲ್ಲ. ಪ್ರೀತಿ ಮಾಡ್ತೀನಿ ಅಂದ್ರೆ ಯೇಸಪ್ಪನೇ ಹೇಳ್ತಾರೆ ಯಾಕೋಬ ಪುಸ್ತಕದಲ್ಲಿ, ನಿನ್ನಲ್ಲಿ ವಿಶ್ವಾಸ ಇದ್ರೆ ಕ್ರಿಯೆಯಲ್ಲಿ ತೋರಿಸ್ಬೇಕು. ಕ್ರಿಯೆ ಇல்லாத விசுவாசம் என்னது? செத்தது. ಕ್ರಿಯೆ ಇಲ್ಲದ ವಿಶ್ವಾಸ சொல்லுங்கள பார்க்கலாம், பரவாயில்ல. ಕನ್ನಡದವರನ್ನು ಹೇಳಿ, ಕ್ರಿಯೆ ಇಲ್ಲದ ವಿಶ್ವಾಸ செத்தது. ಅದனால ನಿಮ್ಮಲ್ಲಿ ಕ್ರಿಯೆ ಇರಬೇಕು. ನಾನು ವಿಶ್ವಾಸದಲ್ಲಿ ಇದ್ದೀನಿ ಪಾಸ್ಟರ್, ಅಷ್ಟು ಪಾಸ್ಟರ್ ಹೌಸ್ ವಿಸಿಟಿಂಗ್ ಬರುವಾಗ ಪಾಸ್ಟರ್ ನಾನು ಎಷ್ಟು ಪ್ರೇಯರ್ ಮಾಡ್ತೀನಿ, ಎಲ್ಲಿ ಸಿಸ್ಟರ್ ಭಾನುವಾರ ಆರಾಧನೆಗೆ ಬಂದಿಲ್ಲ? ವಿಶ್ವಾಸ ಎಲ್ಲಿದೆ? ಭಾನುವಾರ ಆರಾಧನೆಗೆ ಬಂದು ದೇವರ ಸಮ್ಮುಖದಲ್ಲಿ ನಮ್ಮ ಹೃದಯದಿಂದ ದೇವರಿಗೆ ಸ್ತೋತ್ರ ಹೇಳೋದೇ ಏನು? ನಮ್ಮ ವಿಶ್ವಾಸ, ನಾವು ದೇವರ ಮೇಲೆ ಇಟ್ಟಿರುವ ಪ್ರೀತಿ. ಆದ್ರಿಂದ ಈ 2025ನಲ್ಲಿ ಏನ್ ಮಾಡಬಾರದು? ಒಂದು ತೀರ್ಮಾನ ತಗೊಳ್ಳಿ. ಇನ್ನು ಒಂದು 5, 6, 7 ನಿಮಿಷ ಇದೆ. ಈ 7 ನಿಮಿಷ ಒಳಗಡೆ ನೀವು ಹೊಸ ವರ್ಷದಲ್ಲಿ ಹೋಗ್ತೀರಾ. ಯೇಸಪ್ಪ, ಈ ವರ್ಷದಲ್ಲಿ ನನ್ನನ್ನು ಕರೆದಿರುವರು ನೀವಲ್ಲವಾ? ನಾನು ಇಷ್ಟು ಮಟ್ಟಿಗೆ ಜೀವಂತವಾಗಿ ಇರುವುದು ನಿಮ್ಮಿಂದ ಅಲ್ಲ ಸ್ವಾಮಿ. ಆದ್ರಿಂದ ನಾನು ಏನ್
ಏನ್ ಮಾಡಬಾರದು? ಏನನ್ನು ಮಿಸ್ ಮಾಡಬಾರದು? ಭಾನುವಾರನು ಮಿಸ್ ಮಾಡಬಾರದು, ಕ್ರೈಸ್ತನನ್ನು ನಿಮ್ಮ ಜೀವಿತದಿಂದ ಏನ್ ಮಾಡಬಾರದು? ಮಿಸ್ ಮಾಡಬಾರದು. ಆದ್ರಿಂದ ಪ್ರಿಯರೇ, ಈ ಕ್ರೈಸ್ತನೊಟ್ಟಿಗೆ ನೀವು ಹೋಗಿದ್ರೆ, ಈ ಕ್ರೈಸ್ತನು ಹಳೆಯದೆಲ್ಲ ಎಸಮ ಬಿಸಾಕ್ಬಿಟ್ಟು ನಿಮ್ಮೆಲ್ಲ ಏನ್ ಮಾಡ್ತಾರೆ? ನೂತನ ಜೀವಿತ, ನೂತನ ಒಂದು ಏನು, ನಿಮ್ಮ ಕೆಲಸದಲ್ಲಿ ಒಂದು ನೂತನ ಒಂದು ಅನುಭವವನ್ನು ಕೊಡ್ತಾರೆ ದೇವರು. ನಿಮ್ಮ ವೈದಿಕ ಜೀವಿತದಲ್ಲಿ, ನಿಮ್ಮ ಆಶೀರ್ವಾದದಲ್ಲಿ ನೂತನ ಆಶೀರ್ವಾದವನ್ನು ನೀವು ಏನ್ ಮಾಡ್ತೀರಾ? ಹೊಂದಿಕೊಳ್ತೀರಾ. ಆದ್ರಿಂದ ಈ ಕ್ರೈಸ್ತನೊಟ್ಟಿಗೆ ಈ ಬರುವ ವರ್ಷದಲ್ಲಿ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನಾನು ಯಾರಿಗೆ ಸೇವೆ ಮಾಡಬೇಕು? ಏಸಪ್ಪನಿಗೆ ಸೇವೆ ಮಾಡಬೇಕು. ನನ್ನ ಜೀವಿತದಲ್ಲಿ ಏಸಪ್ಪ ನಾನು ಇವತ್ತು ಇರ್ತೀನೋ ನಾಳೆ ಇರ್ತೀನೋ ಇಲ್ಲ, ಯಾರಿಗೂ ನಮ್ಮ ಲೈಫ್ ಏನಿಲ್ಲ ಅಷ್ಟು ಒಂದು ಏನಿಲ್ಲ. ನಾನು ಇದ್ದೇ ಇರ್ತೀನಿ, ನೆಕ್ಸ್ಟ್ ವರ್ಷ ತನಕ ಇದ್ದೇ ಇರ್ತೀನಿ ಅಂತ ಯಾರು ಹೇಳಕ್ಕಾಗಲ್ಲ. ಆದ್ರೆ ನಾವು ಒಂದೇ ಒಂದು ಮಾತ್ರ ಹೇಳ್ಬೋದು, ನಾನು ಕ್ರೈಸ್ತನೊಂದಿಗೆ ಜೀವನ ಮಾಡಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ಈ ವರ್ಷ ಈ ವಾಕ್ಯ ಪ್ರಕಾರ ಯಾರೊಟ್ಟಿಗೆ ನಾವು ಹೋಗ್ಬೇಕು? ಕ್ರೈಸ್ತನೊಟ್ಟಿಗೆ. ಹಳೆಯವರೆಲ್ಲ ಓಡೋಗ್ಬೇಕು. ಅದೇ ಏಸಪ್ಪ ಹೇಳ್ತಾರೆ, ನಿಮ್ಮ ಏನನ್ನು ಯೋಚನೆ ಮಾಡಬಾರ್ದು, ಮುಂದಿನ ಕಾಲದಲ್ಲಿ ನಡೆದಿರುವ ಕಾರ್ಯಗಳೆಲ್ಲ ಯೋಚನೆ ಮಾಡಬಾರ್ದು. ಅಯ್ಯೋ 2024 ಹೋಗ್ಬಿಡುತ್ತೆ, ಆದ್ರೆ 2024 ಹೆಂಗಾಯ್ತು, ಏನಾಯ್ತು ಇದನ್ನು ಮಾತಾಡ್ಕೊಂಡಿದ್ರೆ 2025 ಏನ್ ಮಾಡ್ಬಿಡ್ತೀವಿ? ಅಷ್ಟೇ ಬಿಟ್ಬಿಡ್ತೀವಿ. ಆದ್ರಿಂದ ಅದೆಲ್ಲ ನೋಡದಂಗೆ ದೇವರು ನಮ್ಮ ಮುಂದೆ ಇಟ್ಟಿರುವ ಹೊಸ ಕಾರ್ಯಗಳನ್ನು, ಹೊಸ ನನ್ನ ಸೇವೆಯನ್ನು, ಹೊಸದಾಗಿ ದೇವರು ಇಟ್ಟಿರುವ ಪ್ರತಿಯೊಂದು ಆಶೀರ್ವಾದವನ್ನು, ನನಗೆ ಇಟ್ಟಿರುವ ಕೆಲಸವನ್ನು ನೋಡ್ಕೊಂಡು ನಾವು ಏನ್ ಮಾಡಬೇಕು? ಮುಂದೆ ಹೋಗುವವರಾಗಿ ಇರಬೇಕು. ಆದ್ರಿಂದ ಒಂದು ತೀರ್ಮಾನ ತಗೊಳ್ಳಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಈ ಸಮಯದಲ್ಲಿ ದೇವರ ಹತ್ರ ಒಂದು ತೀರ್ಮಾನ ತಗೊಳ್ಳೋಣ. ಏಸಪ್ಪ, ನಿಮ್ಮೊಂದಿಗೆ ನಾನು ಹೋಗ್ತೀನಿ ಕರ್ತನೆ. ಈ ಹೊಸ ವರ್ಷದಲ್ಲಿ ಏಸಪ್ಪ ನೀವು ನನ್ನಲ್ಲಿ ಇರಿ ಸ್ವಾಮಿ, ನನ್ನ ಕುಟುಂಬದಲ್ಲಿ ಇರಿ ಸ್ವಾಮಿ, ನನ್ನ ಮಕ್ಕಳ ಜೀವಿತದಲ್ಲಿ ಇರಿ ಸ್ವಾಮಿ. ನೀವು ಇಲ್ಲದೆ ನಾನು ಹೊಸ ವರ್ಷದಲ್ಲಿ ಹೋಗಬಾರದು ಕರ್ತನೆ. ನನ್ನ ಹೃದಯದಲ್ಲಿ ನೀವು ಇರಬೇಕು ಕರ್ತನೆ. ಅಪ್ಪ, ನಾನು ಈ ಹೊಸ ವರ್ಷ ಒಳಗಡೆ ಹೋಗುವಾಗ ಏಸಪ್ಪ ನನ್ನಲ್ಲಿ ದೇವರೇ ಯೇಸು ಕ್ರಿಸ್ತನ ಸ್ವಭಾವಗಳು ಬರಬೇಕು, ಯೇಸು ಕ್ರಿಸ್ತನ ಮನಸ್ಸು ನನ್ನಲ್ಲಿ ಬರಬೇಕು. ಒಂದು ತೀರ್ಮಾನ ಮಾಡಿ ಏಸಪ್ಪ ಅಂತ ಹೇಳಿ, ಏಸಪ್ಪ ನಿನ್ನ ಮನಸ್ಸು ನನ್ನಲ್ಲಿ ಬರಬೇಕು ಕರ್ತನೆ. ಯೇಸು ಕ್ರಿಸ್ತನ ಮನಸ್ಸು ಇದ್ರೆ ಅಲ್ಲಿ ಜಗಳ ಬರಲ್ಲ. ಯೇಸು ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇದ್ರೆ ಸೈತಾನ ನಮ್ಮನ್ನು ಏನು ಮಾಡಕ್ಕಾಗಲ್ಲ. ಯೇಸು ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇದ್ರೆ ಸೈತಾನ ಯಾವತ್ತೂ ನಮ್ಮನ್ನು ಕೆಳಗಡೆ ತಳ್ಳಕ್ಕಾಗಲ್ಲ ಪ್ರಿಯರೇ. ಯಾವ ಒಂದು ಕಾರ್ಯಗಳು ನಮ್ಮನ್ನು ಕೆಳಗಡೆ ತಳ್ಳಕ್ಕಾಗಲ್ಲ. ಆದ್ರಿಂದ ಆ ಯೇಸು ಕ್ರಿಸ್ತನು ಪೌಲನು ಎಂತಾನಲ್ವಾ, ಕ್ರೈಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರಂತ ಈ ಪೌಲನು ಹೇಳುವ ಪ್ರಕಾರ ನಾವು ಹೇಳೋಣ, ಯೇಸು ಕ್ರಿಸ್ತುವಿನ அன்பைவிட்டு என்னை பிரிப்பவன் யார்? என்ன நடந்தாலும் நான் தேவனுடைய சமூகத்துல இருப்பேன். என்ன நடந்தாலும் நான் கிறிஸ்துவோடு கூட இருப்பேன். என்ன நடந்தாலும் அவருடைய வார்த்தையில நிலைத்திருப்பேன். என்ன நடந்தாலும் நான் இயேசுவோடு கூட நான் நடப்பேன் அப்படின்னு ஒரு ತೀರ್ಮಾನ எடுங்க. ಆತರ ಒಂದು ತೀರ್ಮಾನ ತಗೊಳ್ಳಿ. ಯೇಸು ಕ್ರಿಸ್ತನು ನಿಮ್ಮೊಂದಿಗೆ ದೇವರು ಈ ಹೊಸ ವರ್ಷದಲ್ಲಿ ಇಟ್ಟಿರುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಕ್ಕೆ ದೇವರು ನಿಮಗೆ ಸಹಾಯ ಮಾಡುವ ಕರ್ತನಾಗಿದ್ದಾರೆ ಪ್ರಿಯರೇ. ಆದ್ರಿಂದ ಎಲ್ಲರ ಬಾಯಿಗಳನ್ನು ತೆರೆದು ಹೇಳೋಣ, ಏಸಪ್ಪ ನನ್ನ ಜೊತೆಯಲ್ಲಿ ಬನ್ನಿ ಸ್ವಾಮಿ. ಅದು ಆ ಪರಿಪೂರ್ಣ ಆಶೀರ್ವಾದ ಬೇಕಂದ್ರೆ, ಪರಿಪೂರ್ಣ ಕೊರತೆ ಇಲ್ಲದಂಗೆ ಇರುವ ಒಂದು ಆಶೀರ್ವಾದ ನಮಗೆ ಸಿಗಬೇಕಂದ್ರೆ ಏಸಪ್ಪ ನನ್ನ ಜೊತೆಯಲ್ಲಿ ಬನ್ನಿ, ಏಸಪ್ಪ ನನ್ನ ಜೊತೆಯಲ್ಲಿ ಬನ್ನಿ, ನನ್ನ ಜೊತೆಯಲ್ಲಿ ಬನ್ನಿ. ಎಲ್ಲರನ್ನೇ ಮಂಡಿಯಾಕಿ ಎಲ್ಲ ದೇವರುடைய சமூகத்துல ಎಲ್ಲ ಮೊಣಕಾಲೂರಿ ಎಲ್ಲರೂ சொல்லೋಣ, ಎಲ್ಲರೂ ಹೇಳೋಣ, ಏಸಪ್ಪ ನನ್ನ ಜೊತೆಯಲ್ಲಿ ಈ ಹೊಸ ವರ್ಷದಲ್ಲಿ ಹೋಗುವ ನನ್ನ ಜೊತೆಯಲ್ಲಿ என்னுடைய படிப்புல, என்னுடைய வேலையில, என்னுடைய குடும்பத்துல, ஆண்டவரே என்னோட தனிப்பட்ட வாழ்க்கையில நீங்க வாங்க ஆண்டவரே, நீங்க என் கூட வாங்க ஆண்டவரே, நீங்க ಆಂಡವರೇ. ಎರಡು ನಿಮಿಷ ಇದೆ. ಹೊಸ ವರ್ಷ ಒಳಗಡೆ ನಾವು ಓದ್ತಾ ಇದ್ದೇವೆ ಪ್ರಿಯರೇ. ಒಂದು ತೀರ್ಮಾನ ಮಾಡೋಣ. ಹಲ್ಲೆಲೂಯಾ, ರಬ ಒಂದು ತೀರ್ಮಾನ ಮಾಡೋಣ. ದೇವರೇ, ನಾನು ನಿಮ್ಮಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ ಇರುವಾಗ ಸ್ತೋತ್ರ. ನಾವು ಬಲ ಹೊಂದಿದ್ವಿ ಪ್ರಿಯರೇ. 2025 ಒಳಗಡೆ ಹೋಗುವಾಗ ಒಂದು ತೀರ್ಮಾನ ಮಾಡಿ. ಇನ್ನೊಂದು 1 ನಿಮಿಷ ಇದೆ ಪ್ರಿಯರೇ. ಹಲ್ಲೆಲೂಯಾ, ಎಲ್ಲರೂ ಒಂದು ತೀರ್ಮಾನ. ಯೇಸಪ್ಪಾಯ ಕೂಡವಾಗಿದೆ. ಯೇಸು ಸ್ವಾಮಿ, ನಾನು ನಿಮ್ಮಲ್ಲಿ ಇರಬೇಕು, ನಾನು ನಿಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ.
mala hattana madala raba. Hallelujah, 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 hallelujah. எல்லாரும் வாய் திறந்து கர்த்தரை நோக்கி பார்த்து ஜெபிக்கலாம். இந்த புதிய வருஷத்துக்குள்ள நம்ம கடந்து போகிறோம். இன்னும் ஒரு 3 நிமிடங்கள் இருக்கிறது. இன்னும் 3 நிமிடங்கள் இருக்கிறது. எல்லாரும் இயேசு சாமி நன்னச்சொல்லிலே இருக்கிறதனே. ஹalleluya. நிக்கமா மாமாலரா. கர்த்தர் வரப்போகிற வருடத்துல ஒரு பெரிய அற்புதமான காரியங்களை செய்ய வல்லவராய் இருக்கிறார். ಯೇಸು ಸ್ವಾಮಿ ನೀವು ನಮ್ಮ ಜೊತೆಲಿ ಇರಬೇಕು. ನಾನು ನಿನ್ನಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ದೇವರ ಕ್ರಿಸ್ತನಲ್ಲಿ ಅವರಿಗೋಸ್ಕರವಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಲೋಕ ಉಂಟಾಗೋದಕ್ಕೆ ಮುಂಚೆ ಅವರಿಗೋಸ್ಕರವಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಬಲಪಡಿಸುವ ಕರ್ತನಿಂದ ಎಲ್ಲವನ್ನು ಮಾಡಕ್ಕೆ ಶಕ್ತನಾಗಿದ್ದೀರಾ. ಯೇಸು ಸ್ವಾಮಿ ನಿಮ್ಮ ಜೊತೆಲಿದ್ರೆ ಸಾಕು. ಹಲ್ಲೆಲೂಯಾ. 2024 ಯಾರು ನಿಮ್ಮನ್ನು ಕೈ ಬಿಟ್ಟಿರಬಹುದು, ಯೇಸು ಸ್ವಾಮಿ ಇಟ್ಕೊಂಡು ನೀವು ಒಳಗಡೆ ಹೋಗುವಾಗ 2025 ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ರಮಲರ ಶಕ್ತನನ ಮಲರಪ. ಆಮೆನ್, ಆಮೆನ್. ஒரு நிமிஷம் இன்னும் 2 ನಿಮಿಷಗಳು புது வருஷத்துக்குள்ளாய். ಇನ್ನು 2 ನಿಮಿಷ ಒಳಗಡೆ ಹೊಸ ವರ್ಷ ಒಂದು ತೀರ್ಮಾನ ಹೃದಯದಿಂದ ಕೇಳೋಣ. என்னை விட்டு போயிராதீர் ஆண்டவரே, இம்மையெல்லாம் என்னால் ஒன்றும் செய்ய முடியாது. ದೇವರ ವಾಕ್ಯ ಹೇಳ್ತಾ ಇದೆ, ಪ್ರಿಯರೇ, ನಾನು ಇಲ್ಲದೆ ನೀವು ಏನು ಮಾಡಕ್ಕಾಗಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಆಂಡವರ ಪಾತ್ರ ಕೇಳಿದೆ 2025 ನನ್ನನ್ನು ಬಿಟ್ಟು ನೀವು ಹೋಗಬೇಡ ಸ್ವಾಮಿ, ನನ್ನನ್ನು ಬಿಟ್ಟು ನೀವು ಹೋಗಬೇಡ, ನೀವು ನನಗೆ ಬೇಕು. ஆண்டவரை பார்த்து சொல்லுங்க, எனக்கு நீர் வேணும் ஆண்டவரே, உம்முடைய நீர் எனக்கு வேணும், உம்முடைய பிரசன்னம் எனக்கு வேணும், உம்முடைய சமூகம் எனக்கு வேணும் ஆண்டவரே. ரீகா மாமாலரா கனமலரா. ஆமென். ஒரு நிமிடங்கள் ஓ ரிகேதே மேலா கனமலரா. ಯೇಸುವೇ ರಿಕಮ ಹೊಸ ವರ್ಷ ಒಳಗಡೆ ಆಮೆನ್ 2025 ಒಳಗಡೆ ನಾವು ಹೋಗಕ್ಕೆ 1 ನಿಮಿಷ ಪ್ರಿಯರೇ ಕೇಳಿ, ನೀವು ಇಲ್ಲದೆ ನಾನು ಏನು ಮಾಡಕ್ಕಾಗಲ್ಲ. நீர் எனக்கு வேணும் ஆண்டவரே, நீர் எனக்கு வேணும் ஆண்டவரே. எனக்கு உம்முடைய பிரசன்னம் வேணும், உம்முடைய அபிஷேகம் வேணும், உம்முடைய வல்லமை வேணும், உம்முடைய கிருபை எனக்கு வேணும். ஹalleluya, ஹalleluya. கர்த்தர் நமக்கு இந்த புதிய வருஷத்துக்குள்ள போக இன்னொரு 6 நிமிஷங்கள் மாத்திரம். ஆமென், 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 ஆமென். இந்த 6 ನಿಮಿಷ ಮಾತ್ರ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ஹalleluya, ஹalleluya, ஹalleluya. எல்லாரும் அந்நிய பாஷையில கொஞ்ச நேரம் கர்த்தரை துதிக்கலாம். கர்த்தர் இந்த புதிய வருடத்தை கர்த்தர் கொடுத்தபடினால கரங்களை தட்டி நாம் கர்த்தரை ஸ்தோத்திரம் பண்ணலாம். எல்லாரும் கரங்களை தட்டி நாம் கர்த்தரை ஸ்தோத்திரம் பண்ணலாம். இயேசு சுவாமி கொண்டு வந்த சமஸ்தலைக்காகி ரீகாமா நாமலரபா. ஹalleluya. கர்த்தர் இந்த வருஷத்துல நீங்க ஜனமனரமர ஷனரபா நீமனரமரரரரரபா நீகே நல்ல கரங்களை தட்டி ஒரு 2 நிமிஷம் ஆவியில கர்த்தரை துதிக்கலாம். ஓ ரீகாமலர துமமலரபா நீகே கர்த்தருடைய சீர்படுத்துவார். The year of restoration, the year of restoration, the year of restoration. வானம் திறக்கப்படுகிறதை பார்க்கிறேன். வானம் திறக்கப்படுகிறது. உனக்கான தேவதூதர்கள் இந்த 2025 உனக்கான தேவதூதர்கள் ஊழியம் செய்வார்கள். ஓ நம்ம கனகரமா குணமானமா. ஆமென், ஆமென். இழந்து போனவர்களை நீ மீட்டுக் கொள்வாய். சொல்கிறார். The year of restoration, the year of restoration. கர்த்தருடைய சீர்படுத்துகிற வருஷம், கர்த்தருடைய புதுப்பிக்கிற வருஷம், கர்த்தருடைய புதுப்பிக்கிற வருஷம். ஓ ஆமென். நம்புவர் மாத்திரம் கர்த்தர் எனக்கு செய்ய போகிறார் என்று நம்புவர் மாத்திரம் இந்த புதிய வருஷத்துல கர்த்தர் பெரிய காரியங்களை செய்ய போகிறார். ரகனமலரா துணமலரபா ரீகாலனம கலலரகலனம. ஹalleluya, 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 ஹalleluya. ஆமென், 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 ஆமென். விவாலரபா. ஸ்தோத்திரம் ஆண்டவரே. ಈ ಹೊಸ ವರ್ಷದಲ್ಲಿ ದೇವರು ನಮಗೆ ಕೊಡುವ ವಾಗ್ದಾನ ಎಂದರೆ, விழுந்து போன தாவீதின் கூடாரத்தை நான் திருப்பி எடுப்பித்து அதில் திறப்புகளை அடைத்து அதில் பாழாய் போனவைகளை சீர்படுத்தி பூர்வ நாட்களில் இருந்தது போல அதை ஸ்தாபிப்பேன் என்று இதை செய்கிற கர்த்தர் சொல்லுகிறார். அருமையான தேவ பிள்ளைகளே, கர்த்தர் நீ 2025 நீ எதெல்லாம் விழுந்து போய் எந்த இடங்களெல்லாம் நீ முடியாமல் எழுப்பி நிற்கிறியோ அந்த இடத்தெல்லாம் கர்த்தரின் கரம் 2025 உன்னை எழுப்பி விடுகிறதை நீ பார்க்க முடியும். 2025 கர்த்தருடைய எழுப்பி விடுகிறதை நீ பார்க்க முடியும். விசுவாசிகள் மாத்திரம்
ஸ்தோத்திரம். receive it, receive it, receive it, receive it. ரகமமல ரகுமமலரா ரேஹே தெலே ரேஹே தனமலரா ரஹனமல கனனரமா. ஓ கர்த்தர் உனக்காக யுத்தம் செய்வார். The Lord is going to do the mighty things. ஓ ரகமல கனனரமா குனமலரமா ரிகேதனமலரமா சக்கனனரமலரா. ஹalleluya, ஹalleluya. கர்த்தர் சொல்கிறார், உன்னை இந்த உலகத்துக்கு நான் எந்த நோக்கத்துக்கு கொண்டு வந்தேனோ அந்த நோக்கத்தை நான் உனக்கு நிறைவேற்றுவேன். ಈ ಲೋಕದಲ್ಲಿ ದೇವರು ಏನಕ್ಕೆ ದೇವರು ನಮ್ಮನ್ನು ತಂದಿದ್ದಾರೋ ಸ್ತೋತ್ரம் ಸ್ತೋತ್ரம். கர்த்தருடைய திட்டங்கள் நிறைவேறக்கூடாதபடி வாழ்க்கையில பல பிரச்சனைகளை பிசாசு கொண்டு வந்திருக்கலாம். கர்த்தர் சொல்றார், அந்த ராத்திரியில இந்த அதிகால நேரத்தில் கர்த்தர் சொல்லுகிறார், மகனே இந்த உலகத்துல நான் உன்னை எதுக்கு வைத்தேனோ அந்த நோக்கத்தை நிறைவேற்ற நான் உனக்கு உதவி செய்வேன். ஓ ராமாலா, இதை சொல்லும் பொழுது பரிசுத்த ஆவியானவர் இதை உற்சாகப்படுத்துகிறார். சபையே சபையே சபையே, கர்த்தருடைய பரிபூர்ணமான சித்தம் உன் வாழ்க்கையில் வெளிப்படும். 2025 2025 the plan of God, கர்த்தருடைய திட்டங்கள் 2025 அதை நிறைவேற்ற கூடாதபடி தடையாய் இருக்கிற எல்லா சத்ருவின் அந்தகார கிரியைகளை கர்த்தர் முறித்து போட்டு நீ ஜெயிக்க கர்த்தர் உனக்கு உதவி செய்வார். ரக்கமல அர்த்தமல ரகுமல ஓ ரக்கமே மேலே தெரேரா ரக்கமல ரகுமல ஷரனரமா. ஆமென் 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 ஆமென். Prophetically I'm speaking that the Lord is going to restore the relationship between you and God, between you and your people, between the கர்த்தர் அநேக உறவுகளை மறுபடியும் சீர்படுத்தி கர்த்தர் தம்முடைய சித்தத்தை உங்க வாழ்க்கையில கர்த்தர் இந்த வருஷத்துல செய்கிறதை நீங்கள் இதை பார்க்க முடியும். ஹalleluya hallelujah hallelujah. ரக்கனமலரப the year of restoration. ஆமென். சொல்லுங்க பார்க்கலாம், ஆண்டவரை பார்த்து சொல்லுங்க, the year of restoration. thank you Lord. கர்த்தர் இந்த புதிய வருஷத்துல கர்த்தர் உங்களை சீர்படுத்தி கர்த்தர் உங்களை மறுபடியும் கட்டுவார், மறுபடியும் கட்டுவார். உங்க குடும்பம் கட்டப்படும், உங்கள் பிள்ளைகள் கட்டப்படுவார்கள், உங்க பிள்ளைகள் கட்டப்படுவார்கள், உங்கள் குடும்பம் கட்டப்படும், உங்க குடும்பம் கட்டப்படும், உங்க பிள்ளைகள் வாழ்க்கை கட்டப்படும், உங்க பிசினஸ் கட்டப்படும். ஓ ரக்கமாமா ரிகமாமா லக்கனரமா ரிகமாமா லரமா. இதை செய்கிற கர்த்தர் சொல்கிறார். ஓ கேபேலே செய்கிற கர்த்தர் சொல்கிறார். ரிகமாமா லரா குணமால லக்கனரமா நிமல ரத்னமலரமா ஊரமலரமா சப்தனனமலரமா. ஸ்தோத்திரம். இஸ்ரவேல் ஜனங்கள் ஸ்தோத்திரம், இஸ்ரவேல் ஜனங்களை கர்த்தர் அழைத்த பொழுது பாலும் தேனும் ஓடுகிற தேசத்துக்கு அவனை அழைத்தார். ஆனால் பிசாசு அவர்களை வழிநடத்தவில்லை. ஆனால் ஆகிலும் கர்த்தர் மறுபடியும் தாவீதின் கூடாரத்தை எழுப்பி ஸ்தோத்திரம். கர்த்தர் தாவீதின் பார்த்து ஒரு வார்த்தை சொல்லுகிறார், உன் சந்ததிக்கு உன் பிள்ளைகளுக்கு நான் கிருபையுள்ளவனாக இருப்பேன். இந்த 2028 இந்த சபைக்கு கர்த்தர் கிருபையுள்ளவராய், உன் குடும்பத்தின் மேல கிருபையுள்ளவராய், உன் பிள்ளைகள் மேல கிருபையுள்ளவராய், உன் வேலையில நீ கிருபையை பார்க்க முடியும். The favor of God, the favor of God will reveal to the church. ஓ ரமலரா, கர்த்தருடைய கிருபையை நீங்க பார்க்க முடியும், கர்த்தருடைய கிருபையை நீங்க பார்க்க முடியும், கர்த்தருடைய கிருபையை நீங்க பார்க்க முடியும். ஏகேலே ஹேதலரமலரா ரிமமமமமல ஹத்தனமலரா ரினேனேனே ரஹத்தனமலரா. ஹalleluya hallelujah hallelujah. தாவீதின் சிங்காசனத்திற்கு கர்த்தர் கிருபையாய் இருந்தது போல உனக்கும் உன் சந்ததி உன் பிள்ளைகள் இந்த சபைக்கு கர்த்தர் இந்த வருஷத்துல கிருபையுள்ளவராய் இருந்து நம்மளை மரண பரியந்தம் நம்மளை நடத்துகிற தெய்வத்துக்கு கரங்களை தட்டி நாம் கர்த்தரை ஸ்தோத்திரம் பண்ணலாமா? ஹalleluya ஹalleluya. ஆசீர்வதிக்கும் தேவன். ஹalleluya ஹalleluya ஹalleluya. ஓரபலவல ரதனமல ரதனமல ஷரன. பிதா குமாரன் பரிசுத்தாவி ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಈ 2025 ಎಲ್ಶಡೈ ಸಭೆಯಲ್ಲಿರುವ ಒಂದೊಂದು ಕುಟುಂಬ ಒಂದೊಂದು ಪ್ರತಿಯೊಬ್ಬರಿಗೂ ಆಮೇಲೆ ದೇವರು ಕೊಟ್ಟಿರುವ ವಾಗ್ದಾನ ಪ್ರಕಾರವಾಗಿ ಕರ್ತರು ಕೊಡುತ್ತ ವಾಗ್ದಾನ ಪ್ರಕಾರವಾಗಿ let the year of 2025 let the year of restoration in all the aspect of their life. wherever they go broken Lord, எந்த இடங்களெல்லாம் உடைந்து போனார்களோ, எந்த இடங்களெல்லாம் என்னால முடியல ஆண்டவரே என்னால முடியல என்று சொல்லி நினைத்தார்களோ அந்த இடங்களெல்லாம் கர்த்தர் இந்த 2025 எங்களை நீர் எழுப்ப போகிறபடினால உமக்கு ஸ்தோத்திரம். எங்களை நீர் நடக்க வைக்க போகிறபடினால ஸ்தோத்திரம். எங்களை நீர் வாழ வைக்க போகிறபடினால உமக்கு ஸ்தோத்திரம் ஆண்டவரே. உரவலர சப்தனமலர
பிதா குமாரன் பரிசுத்தாவின் நாமத்தினால இந்த வருஷத்தை எங்க சபைக்கு உடைய வேலைக்காரமாக நான் நீரனை கொடுத்த அதிகாரத்தின்படி ஆசீர்வதித்து ஜெபிக்கிறேன் ஆண்டவரே. ஆமென். எல்லாரும் சத்தமாக 3 ஆமென் சொல்லலாம். ஆமென் ஆமென் ஆமென். ஹalleluya ஹalleluya. எல்லா தேவசனத்திலே இருக்கலாமா? எல்லா தேவசன பக்கத்துல பார்த்து சொல்லுங்க, the year of restoration. சொல்லுங்க, பரவாயில்ல, இங்கிலீஷ் வரட்டாலும் பரவாயில்ல. Year of restoration, the year of restoration. Amen. Wherever you may come through the brokenness. Amen. ಕರ್ತನುடைய ಆವಿಯಾನವರನೋಡು ನಾನು ಯಾವ ವಾಕ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಈ ವಾಕ್ಯವನ್ನು ನನಗೆ ತೋರಿಸ್ಕೊಟ್ಟಿದ್ರು. ಆಮೇಲೆ ಅದರ ದೇವರು ನನಗೆ ಕೊಟ್ಟಿರೋದು ಏನಂದ್ರೆ, ಸೊ ನೀವು ಎಲ್ಲೆಲ್ಲ ನೀವು ನಡೆಯಕ್ಕಾಗಲ್ಲ ಅಂತ ಹೇಳಿದ್ರು, ಅಲ್ಲೆಲ್ಲ ಈ ವರ್ಷ ನೀವು ನಡೀತೀರ. ವರ್ಷ ಯಾಕೆಂದ್ರೆ the year of restoration. ಆಮೇಲೆ கன்னடாவில் என்ன சொல்வீங்க? அது கன்னடா புதுப்பிக்கிற கர்த்தர் புதுப்பிக்கிற வருஷம், புனருஜீவன. ஹalleluya. ಎಲ್ಲೆಲ್ಲ ಸ್ಟಾಲಿನ್ ಟಯರ್ಡ್ ಆಗ್ಬೋದು ಆಂಡವರೇ ಅಂತ ನಿனைச்சோ அங்கெல்லாம் ಇಲ್ಲ ಆಂಡವರೇ, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವನ್ನೂ ಮಾಡಕ್ಕೆ ನನಗೆ ಸಾಧ್ಯವಾಗಿದೆ ಅಂತ ನೀವು ಹೇಳ್ತೀರಾ. ಹalleluya. ಎಲ್ಲ ದೇವರ ಸಮ್ಮುಖದಲ್ಲಿ ಆಮೋಸ್ 9ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಓದೋಣ. ಸ್ಲೈಡ್ ಮೂಲಕ ஆமோஸ் 9வது அதிகாரம், ஆமோஸ் 9வது அதிகாரம் 12வது வசனம். ಆಮೋಸ್ 9ನೇ ಅಧ್ಯಾಯ. ಸೊ ಪಾಸ್ಟರ್ ದೇವರ ವಾಕ್ಯವನ್ನು ಕೊಡುವಾಗ ನಾನು ಕೂತ್ಕೊಂಡು ನೋಡಿದೆ. ಓಕೆ, ಒಂದು ಹುಡುಗಕ್ಕೆ ಹಂಗೆ ನಿಂತೆ ಬರ್ತಾ ಇದೆ. ನನ್ನ ನೋಡಿದ ತಕ್ಷಣ ಮತ್ತೆ ಇನ್ನೊಬ್ಬರು ನೋಡಿದೆ. ಪಾಸ್ಟರ್ ಕೊಲೋಸಿಯರ್ ಹೇಳುವಾಗ ಹಂಗೆ ಹೋಗ್ತಾ ಇದೆ. ಕೊನೆಯದಲ್ಲಿ ವಾಕ್ಯ ಎಲ್ಲ ಮುಗಿದ ಮೇಲೆ ಅವ್ರು ಏನ್ ಮಾಡಿದ್ರು, ಹಂಗೇನೋ ಕಂಡಿಲ್ಲ, ಯೋಗಾನಾಗ್ ಬಂದ್ಬಿಟ್ರು ಅವರು. ಆಮೇಲೆ ಈ ವರ್ಷದಲ್ಲಿ ನೀವೆಲ್ಲರೂ ಚೆನ್ನಾಗಿ ದೇವರ ವಾಕ್ಯವನ್ನು ಓದಬೇಕು. ಏನ್ ಮಾಡಬೇಕು? ಏನೋ ಹೇಳುತ್ತೆ ಏನು, முன்னாடி போறா பின்னாடி போறா, கடைசியில கிடைக்கல. ஆமென். ஹalleluya. தக்கோனக்க லாஸ்ட்ல பார்த்தா எதுக்கு இந்த வம்பு அப்படின்னு சொல்லிட்டு யோகானா சுவார்த்தை அதிலே. ஆமென். ஹalleluya. ಈ ವರ್ಷ ಒಂದು ತೀರ್ಮಾನ. ಆಮೆನ್. ಯೇಸು ಸ್ವಾಮಿನ ಜೊತೆಯಲ್ಲಿ ಇರಬೇಕು. ಈ ವರ್ಷ ವಿನೋದ್ ಏನ್ ಮಾಡಬೇಕು? ಬೈಬಲ್ 2 ಸರಿ ನೀವು ಮುಗಿಸಬೇಕು, ಓದಬೇಕು. ಆಮೆನ್. ಹalleluya ಹalleluya. ದೇವರು ನಮಗೆ ಕೊಟ್ಟಿರುವ ವಾಗ್ದಾನ ಎಲ್ಲರೂ ನಾವು ಸೇರಿ ಓದೋಣ. ஆமோஸ் 9ನೇ அத்தியாய 12ನೇ வாக்கிய. அந்நாளிலே விழுந்து போன தாவீதின் கூடாரத்தை நான் திரும்ப எடுப்பித்து அதன் திறப்புகளை அடைத்து அதில் பாழாய் போனவர் சீர்படுத்தி பூர்வ நாட்களில் இருந்தது போல அதை ஸ்தாபிப்பேன் என்று இதை செய்கிற கர்த்தர் சொல்லுகிறார். ஹalleluya. ಯಾರಾದರೂ ಒಬ್ಬರು ಕನ್ನಡದಲ್ಲಿ ಓದ್ತೀರಾ? ಕನ್ನಡದಲ್ಲಿ ಯಾರಾದರೂ ಒಬ್ಬರು? ನನ್ನ ಜನರು ಎದೋರಿನ ಮಿಕ್ಕ ಭಾಗವನ್ನು ಯೆಹೋವನ ಬೇಜಾರಿಸಿಕೊಂಡಿದ್ದ ಸಕಲ ಜನಾಂಗಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ಹಾಳಾದದನ್ನು ನಾನು ನಿಲ್ಲಿಸಿ ಹಾಳಾಗಿರುವ ಕಾರ್ಯಗಳನ್ನು ನೀವೇನ್ ಮಾಡ್ತೀರಾ? ಕಟ್ತೀರಾ. ಆಮೇಲೆ 13ನೇ ವರ್ಷದಲ್ಲಿ ದೇವರು ನಮಗೆ ಕೊಟ್ಟಿರುವ ವಾಗ್ದಾನ ಪಾಸ್ಟರ್ ಹೇಳಿದ್ರು. ಸೊ ಅದೇ ವಾಗ್ದಾನವನ್ನು ದೇವರು ನಮಗೆ 2025 ಕೊಡ್ತಾ ಇದ್ದಾರೆ. ಏನಂದ್ರೆ ಹಾಳಾಗಿರುವ ಕಾರ್ಯಗಳನ್ನು ನಾವೇನ್ ಮಾಡ್ತೇವೆ? ಕಟ್ಟುತ್ತೇವೆ. ஹalleluya ஹalleluya. அடுத்த வருஷம் 2025ல நியூ இயர் சர்வீஸ்ல பாருங்க, இந்த இடம் முழுவதும் நிரம்பியிருக்க கர்த்தர் உதவி செய்வார். ஹalleluya ஹalleluya. எங்கெல்லாம் முடியல நினைக்கிறீங்களோ ಎಲ್ಲೆல்லாம் ನಿಮಗೆ ಆಗಲ್ಲ ಅಂತ ಹೇಳ್ತಾ ಇದ್ರು, ಅಲ್ಲೆಲ್ಲ ದೇವರಿಂದ ನಿಮಗೆ ಸಾಧ್ಯ ಆಗುತ್ತೆ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಕರ್ತರುಗಳು ಎಲ್ಲರಿಗೂ ಹೊಸ ಹೊಸ ಶುಭಾಶಯಗಳು. ಈ ವರ್ಷ ನಿಮಗೆ ದೇವರು ವಾಗ್ದಾನದಲ್ಲಿ ಕೊಡಲ್ಪಟ್ಟಿರುವ ಎಲ್ಲ ಆಶೀರ್ವಾದ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವಾದಿಸಿ ದೇವರು ನಿಮ್ಮನ್ನು ನಡೆಸುತ್ತಾನೆ. ಹalleluya ಹalleluya ಹalleluya. ಅದಕ್ಕೆ ಇದನ್ನು ಹಾಡಿ ದೇವರು ನಾಮವನ್ನು ಸ್ತುತಿಸೋಣ. ಆಶೀರ್ವದಿக்கும் ದೇವರು ಪಡು ಆಶೀರ್ವದಿக்கும் ದೇವರು ಆಶೀರ್ವದಿக்கும்
பொழிந்திடும் நேரம் ஆசீர்வதிக்கும் பொழிந்திடும் பெருக்கத்தை அளித்திடும் பெருக்கத்தை நம்மை பெருக செய்வார் பெருக்கத்தை அளித்திடும் தெய்வம் நம்மை பெருக செய்வார் இவருடன். ஹல்லேலூயா. கர்த்தர் நம்மளை பெருக செய்வார். நெருக்கங்கள் வரலாம், நெருக்கத்திலும் பெருக்கத்தை அளிக்கிற தெய்வம் நம்மோடு உண்டு. ஆமென். எல்லாரோட தலைமையில கை வச்சுக்கோங்க, தலைமையில கை வச்சுக்கோங்க. ஆமென். நானும் ಯೇಸು ಸ್ವಾಮಿ ಮಕ್ಕಳಾಗಿದ್ದೇನೆ. சத்தமா தான் சொல்லுவி, சொல்லாமா? தலைமையில ನಾನು ಯೇಸು ಸ್ವಾಮಿ ಮಕ್ಕಳಾಗಿದ್ದೇನೆ. ನನ್ನನ್ನು ಯೇಸು ಸ್ವಾಮಿ ಲೋಕ ಉಂಟಾಗೋದಕ್ಕೆ ಮುಂಚೆ ಅವರಿಗೋಸ್ಕರವಾಗಿ ಆರಿಸಿಕೊಂಡಿದ್ದಾರೆ. ನಾನು ಯೇಸು ಸ್ವಾಮಿ ರಕ್ತದಿಂದ ನನ್ನ ಪಾಪಗಳೆಲ್ಲ ತೊಳೆಯಲ್ಪಟ್ಟಿದ್ದೀನಿ. 2025 ಯೇಸು ಸ್ವಾಮಿ ಮುಖಾಂತರವಾಗಿ, ನನ್ನ ಬಲಪಡಿಸುವ ಯೇಸು ಸ್ವಾಮಿ ಮುಖಾಂತರವಾಗಿ ಎಲ್ಲವನ್ನು ಮಾಡಕ್ಕೆ ನನಗೆ ಶಕ್ತಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬ್ತೀರಾ? ನಿಮ್ಮನ್ನು ಬಲಪಡಿಸುವ ಯೇಸುವಿನಿಂದ ನೀವೆಲ್ಲನೂ ಮಾಡ್ತೀರಾ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಬ್ಬರೊಬ್ಬರು ವಿಶ್ ಮಾಡ್ಬೋದು. ಒಂದು 15 minutes ಒಂದು ಟೀ ಬ್ರೇಕ್, ಕೆಳಗಡೆ ಟೀ ಮತ್ತೆ